ಓಕೆ, ನಮಸ್ಕಾರ. ಇವತ್ತು ನಾನು DXN ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ ನಿಮಗೆ ವೆರಿ ಸಿಂಪಲ್ ಆಗಿ ತಿಳಿಸ್ಕೊಡ್ಲಿಕ್ಕಿದ್ದೀನಿ. ಇದನ್ನು ಪ್ರತಿಯೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡುವ ಹಾಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. DXN ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಆಗಲ್ಲಿ 1993ಯಲ್ಲಿ ಸ್ಟಾರ್ಟ್ ಆಗಿ ಈಗ ಕಂಪೆನಿ ಸುಮಾರು ನಿಮಗೆ 9-21 ಸಾಧಾರಣ ನಿಮಗೆ 28 ವರ್ಷ, ಹಾಗೆಯೇ ಈಗ ರಿಸರ್ಚ್ 10 ವರ್ಷ, 38 ವರ್ಷ ಅಂತ ಹೇಳ್ಬೋದು. 10 ವರ್ಷದ ಕಂಪೆನಿ ಇದೆ. ಕಂಪನಿ ಆಲ್ರೆಡಿ 200 ದೇಶದಲ್ಲಿ ಹೋಗ್ಬಿಟ್ಟಿದೆ ನೆಟ್ವರ್ಕು. ಸೊ 200 ದೇಶ ನಮ್ಮ ಪ್ರಾಡಕ್ಟನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. DXN ಕಾನ್ಸೆಪ್ಟ್ ನಿಮಗೆ ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ಎಲ್ಲಿ ಬೇಕಾದರೂ ನೀವು ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಎರಡನೇದಾಗಿ DXNನಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ PV ಅಕ್ಯುಮುಲೇಷನ್ ಸಿಸ್ಟಮ್ ಇದೆ. ಸೊ ಹಾಗಾಗಿ ನಿಮಗೆ ರಿಜಿಸ್ಟ್ರೇಷನ್ ಫ್ರೀ ಇದೆ, ನೀವು ಯಾವ ಪ್ಯಾಕೇಜನ್ನು ನಿಮಗೆ ತೊಗೋಬೋದು. ಆ್ಯಂಡ್ ಆಲ್ ಪ್ರಾಡಕ್ಟ್ಸ್ ಆರ್ ಬೈಬ್ಯಾಕ್ ಸಿಸ್ಟಮಲ್ಲಿದೆ. ರಿಯಲಿ ಆಲ್ ಪ್ರಾಡಕ್ಟ್ಸ್ ಆರ್ TGA, GMP, ISO 14000 ಆ್ಯಂಡ್ ಹಲಾಲ್ ಸರ್ಟಿಫೈಡ್ ಪ್ರಾಡಕ್ಟ್ಸ್ ಇದೆ. ಸೊ ಅದನ್ನು ಇವೀಗ ವಿ ವಿಲ್ ಸಿ ಆಲ್ ಡೀಟೇಲ್ಸ್ ನಿಮಗೆ DXNindia.in ಅಥವಾ DXN2u.com ಅಲ್ಲಿ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗ್ತದೆ. ಅದಲ್ಲದೆ ನಿಮಗೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅವ್ರ ಹತ್ರನೂ ಕೇಳ್ಕೊಬೋದು, ನಿಮ್ಮ ಅಪ್ಲೈನ್ ಥ್ರೂನು ಸಿಗ್ಬೋದು, ಅಥವಾ ಕಂಪನಿಯ ಆಫೀಸು, ಕಂಪನಿ ಬ್ರಾಂಚಸ್ ಮುಖ ಅಥವಾ ಸ್ಟಾಕ್ ಪಾಯಿಂಟ್ ಮುಖಾಂತರ ಇನ್ಫಾರ್ಮೇಷನ್ನ ತೊಗೋಬೋದು. ಸೊ ನಾನು ನಿಮಗೆ ಸಿಂಪಲ್ ಆಗಿ ಈ DXN ಮಾರ್ಕೆಟಿಂಗ್ ಪ್ಲಾನ್ ಈಗ ತಿಳಿಸ್ಕೊಳ್ಳಿಕ್ಕಿದ್ದೀನಿ. ಸೊ ಈ DXN ಡೈರೆಕ್ಟ್ ಸೆಲ್ಲಿಂಗಲ್ಲಿ ಇರುವುದರಿಂದ ಡೈರೆಕ್ಟಾಗಿ ಫಸ್ಟ್ ನಿಮಗೆ ಇದರಲ್ಲಿ ಸಿಗುವುದು ಅಂತ ಹೇಳಿದ್ರೆ ನಂಬರ್ ಒನ್ ಅಂತ ಹೇಳಿದ್ರೆ ರೀಟೇಲ್ ಪ್ರಾಫಿಟ್ ನಿಮಗಿದೆ. ಸೊ ರೀಟೇಲ್ ಪ್ರಾಫಿಟ್ ಸುಮಾರು ನಿಮಗೆ 20-25% ಅಂತ ಹೇಳ್ಬೋದು. DXNಲ್ಲಿ 20-25% ನಿಮಗೆ ರೀಟೇಲ್ ಪ್ರಾಫಿಟ್ಸ್ ನಿಮಗೆ ಸಿಗ್ತದೆ. ದಟ್ ಇಸ್ ದ ಫಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾನು ನಿಮಗೆ ಉದಾಹರಣೆ ಅಂತ ಹೇಳೋದಾದರೆ, ಇದರಲ್ಲಿ ಈಗ ಒಂದು ಅಪ್ರಾಕ್ಸಿಮೇಟ್, ಈಗ ನಮ್ಮ ಕನ್ಸ್ಯೂಮರ್ ಕಿಟ್ ಅಂತ ಹೇಳಿ ಒಂದು 5000 rupees ನೀವು ಪ್ರಾಡಕ್ಟ್ ತೊಗೊಳ್ತೀರಿ. ಈ 5000 ಪ್ರಾಡಕ್ಟ್ ತೊಗೊಂಡಾಗ ಇದರ ಮೇಲೆ ಸಾಧಾರಣ ನಿಮಗೆ 20-25%, ನಾನು 20% ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ 20% ಅಂತ ಹೇಳಿದ್ರು ಕೂಡ ಇದರಲ್ಲಿ 10 ಅಂದರೆ 1000 rupees ನಿಮಗೆ MRP ಡಿಫ್ರೆನ್ಸ್ ಸಿಗ್ತದೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. 1000 rupees ನಿಮಗೆ MRP ಡಿಫ್ರೆನ್ಸ್ ನಿಮಗೆ ಸಿಗ್ತದೆ. ಸೊ ಇದು ನಿಮಗೆ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಹಾಗೆಯೇ ನಿಮಗೆ ಇನ್ನೂ ಜಾಸ್ತಿ 10,000 ಪ್ರಾಡಕ್ಟಿಗೆ ಹೋದ್ರೆ ಅಂತ ತಿಳ್ಕೊಳ್ಳಿ, 10,000 ಪ್ರಾಡಕ್ಟಿಗೆ ಹೋದರೆ ನಿಮಗೆ ಇದರ ಮೇಲೆ ಒಂದು 20% ತೊಗೊಂಡು ನಿಮಗೆ ಅಪ್ರಾಕ್ಸಿಮೇಟ್ ನಿಮಗೆ 2000 rupees ಬೆನಿಫಿಟ್ ಆಗುತ್ತೆ. ಸೊ ನಿಮಗೆ ಉದಾಹರಣೆ ನಾನು ನಿಮಗೆ ಇನ್ನೂ ನೀವು ದೊಡ್ಡ ಪ್ಯಾಕೇಜಿಗೆ ಹೋಗ್ಬೋದು. ಸೊ 30,000 ಪ್ಯಾಕೇಜ್ ಅಥವಾ ನೀವು 50,000 ಪ್ಯಾಕೇಜ್ ಅಂತ ತಿಳ್ಕೊಳ್ಳಿ, 50,000 ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದರೆ, ಸೊ ಯು ವಿಲ್ ಗೆಟ್ 20% ಅಂತ ಹೇಳಿದ್ರೆ, ಸೊ ಯು ವಿಲ್ ಗೆಟ್ ಇದರಲ್ಲಿ 10,000 ಅಂದರೆ ನಿಮಗೆ 10,000 rupees ಬೆನಿಫಿಟ್ ಆಗುತ್ತೆ. ಸೊ ಹೀಗೇ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಆಗ್ತಾ ಹೋಗ್ತದೆ. ಅದು ಅಲ್ಲದೆ ಈಗ ನಿಮಗೆ ಇದು ಫಸ್ಟ್ ಸ್ಟೆಪ್ಪಲ್ಲಿ. ಸೊ ಯಾಕೆಂದರೆ ನಿಮಗೆ ಡೈರೆಕ್ಟ್ ಅದರಲ್ಲಿ ಮೀಡಿಯಾ ಮಧ್ಯವರ್ತಿಗಳು ಯಾರೆಲ್ಲ ರಿಟೈಲರು, ಹೋಲ್ಸೇಲು, ಡಿಸ್ಟ್ರಿಬ್ಯೂಟರು ಯಾರು ಇಲ್ಲದೇ ಇರೋದ್ರಿಂದ ಕಂಪನಿ ಡೈರೆಕ್ಟ್ ಪ್ರಾಡಕ್ಟನ್ನು ಕೊಡೋದ್ರಿಂದ ಈ ಲಾಭವನ್ನು ನೀವು ಗಳಿಸ್ಬೋದು. ಇದೆಲ್ಲ ಮೊದಲೆಲ್ಲ ಬೇರೆ ಕನ್ವೆನ್ಷನ್ ಮಾರ್ಕೆಟ್ಗೆ, ಅಂಗಡಿಯವರಿಗೆ, ಹೋಲ್ಸೇಲ್ ಅವರಿಗೆ, ಡಿಸ್ಟ್ರಿಬ್ಯೂಟ್ರಿಗೆ ಹೋಗ್ತಾ ಇತ್ತು. ಸೊ ಇದು ನಿಮಗೆ ಡೈರೆಕ್ಟಾಗಿ ನಿಮಗೆ ಸಿಗ್ತದೆ. ದಿಸ್ ಇಸ್ ದ ಪ್ಲಸ್ ಪಾಯಿಂಟ್. ನಿಮಗೆ ಗೊತ್ತಾಯಿತು ರೀಟೇಲ್ ಲಾಭ ಹೇಗಂತ. ಸೊ ಈಗ ನೆಕ್ಸ್ಟ್ ಲಾಭ ನಿಮಗೆ ಕಂಪನಿ ಕೊಡ್ತಾ ಇರೋದು ಬೋನಸ್ ಕೊಡ್ತದೆ. ಸೊ ಎರಡನೇ ಲಾಭ ಬೋನಸ್ಸು. ನಿಮಗೆ ಬೋನಸ್ಸಲ್ಲಿ ನಿಮಗೆ 2 ರೀತಿಯಲ್ಲಿ ಬೋನಸ್ ಸಿಗ್ತದೆ. ಒಂದು ಅಂತ ಹೇಳಿದ್ರೆ ನಿಮಗೆ ಬೋನಸ್ಸಲ್ಲಿ ನಾನು ಹೇಳೋದು ಅಂತ ಹೇಳಿದ್ರೆ ಸಾಧಾರಣ ನಿಮಗೆ 6% ನಿಮಗೆ 71% ನೀವು ತೊಗೋಬೋದು ಬೋನಸನ್ನು. 6% to 71%. ಸೊ ಇದೆಲ್ಲ ನಿಮಗೆ PV ಮೇಲೆ ಕೊಡ್ತದೆ. ಕಂಪನಿ ಕೌಂಟ್ ಆಗೋದು PV ಮೇಲೆ. ಇಂಡಿಯಾದಲ್ಲಿ ನಿಮಗೆ ಒಂದು PV ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ₹3 ಅಂತ ಇಟ್ಕೊಳ್ಳಿ. 1 PV ಅಂದರೆ ಅಪ್ರಾಕ್ಸಿಮೇಟ್ ₹3. ಈ ರೀತಿಯಲ್ಲಿ ನಿಮಗೆ ಕಂಪನಿ ಮಿನಿಮಮ್ ನೀವು 1000 ಪಾಯಿಂಟ್ಸ್ ಮಾಡಿದರೆ ಕಂಪನಿ ನಿಮಗೆ 6% ಕೊಡ್ತದೆ. ಅದೇ 3000 ಪಾಯಿಂಟ್ಸ್ ಮಾಡಿದರೆ 9% ಇರ್ತದೆ. ನೀವು 10,000 PV ಮಾಡಿದರೆ ನಿಮಗೆ 12% ಇರ್ತದೆ. ಹಾಗೆ 20,000 ಪಾಯಿಂಟ್ಸ್ ಮಾಡಿದರೆ ನಿಮಗೆ 15%. ಹಾಗೆಯೇ 32,500 ಪಾಯಿಂಟ್ಸ್ ಮಾಡಿದರೆ ನಿಮಗೆ 18%. ಹಾಗೆ 45,000 PV ಆದರೆ ಕಂಪನಿ ನಿಮಗೆ 21% ಬೋನಸನ್ನು ಕೊಡ್ತದೆ. 21% ಬೋನಸ್ ಸಿಗ್ತದೆ. ಇದೊಂದು ನಿಮಗೆ ಕೋಷ್ಟಕ, ಒಂದು ಫಾರ್ಮುಲಾ ಹಾಗೆ. ಬಟ್ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ ಈ ಮಂತ್ದ PV ಮುಂದಿನ ತಿಂಗಳಿಗೆ ನಿಮಗೆ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರ್ತದೆ. ಈಗ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಹೇಗೆ ವರ್ಕ್ ಆಗ್ತದೆ ಅಂತ ನೋಡುವ. ಸೊ ಈಗ ನೀವು ಮಿನಿಮಮ್ ಈಗ ಒಂದು ಸಾಧಾರಣ 3 ಅಂತೇಳಿ ₹3,000 ಪ್ರಾಡಕ್ಟ್ ತೊಗೊಳ್ತೀವಿ. ಸೊ ಅಪ್ರಾಕ್ಸಿಮೇಟ್ ಹೇಳಿದ್ದು. ಇಲ್ಲಾಂದರೆ ನಿಮಗೆ ಜಾಸ್ತಿನೂ ನೀವು ಎಷ್ಟು ಬೇಕಾದ್ರೂ ತೊಗೋಬೋದು. ಮಿನಿಮಮ್ ನಾನು ಹೇಳಿದಷ್ಟೇ, ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಈ ಮುಖಾಂತರ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ.
ಸೊ ನೀವು ಯು ಆರ್ ಹಿಯರ್, ನಿಮ್ಗೆ ಸ್ಟಾರ್ಟ್ ಮಾಡ್ತೀರಿ. ಫಸ್ಟಿಗೆ ನಂಬರ್ 1 ಅಂದರೆ ಗ್ರೂಪ್ ಬೋನಸ್. ಕಂಪನಿ ನಿಮಗೆ ಗ್ರೂಪ್ ಬೋನಸ್ ಅಂತ ಕೊಡ್ತದೆ. ಸೊ ಗ್ರೂಪ್ ಬೋನಸ್ ಅಂತ ಹೇಳಿದ್ರೆ ಈಗ ನೀವು ಪರ್ಚೇಸ್ ಮಾಡ್ತೀರಿ ಮತ್ತು ನಿಮ್ಮ ಟೀಮ್ ಪರ್ಚೇಸ್ ಮಾಡ್ತೀರಿ. ಈಗ ನೀವು ಪರ್ಚೇಸ್ ಮಾಡಿದ್ರಿ, ಸುಮಾರು 3000 ಪ್ರಾಡಕ್ಟ್ ಪರ್ಚೇಸ್ ಮಾಡಿರಿ. ಕಂಪನಿ ನಿಮಗೆ ಕಂಪನಿ 1000 ಪಾಯಿಂಟ್ಸ್ ಅಂದರೆ 3000 ರೂಪಾಯಿ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ಕಂಪನಿ ನಿಮಗೆ 1000 ಪಾಯಿಂಟ್ಸ್ ಕೊಡ್ತದೆ. 1000 ಪಾಯಿಂಟ್ಸ್ ನಿಮಗೆ ಸಿಗ್ತದೆ ಅಪ್ರಾಕ್ಸಿಮೇಟ್. ಸೊ ಈಗ ನೀವು 6%ಅಲ್ಲಿ ಇದೆ, ನೀವು ಪರ್ಚೇಸ್ ಮಾಡೋದಕ್ಕೆ ಕಂಪನಿ 6% ನಿಮಗೆ ಕೊಡ್ತದೆ. ಬಟ್ ನೀವೇನು ಮಾಡ್ತೀರಿ ಅಂತಂದರೆ, ನೀವು ಎಷ್ಟು ದಿನ ಜನರನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು, ಕಂಪನಿ ನಿಮಗೆ ಎಲ್ಲಿ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು A ಮತ್ತು B ಮತ್ತು C ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಹಾಗೆ ಅವರು ಸಹ ಒಬ್ಬರು 3000 ಪ್ಯಾಕೇಜ್ ಅಂದರೆ ಸುಮಾರು 10,000 ಪ್ರಾಡಕ್ಟನ್ನು ತೊಗೊಂಡ್ರು. ಅವರು 3000 PV ಆಗಿದೆ, ಇಲ್ಲಿ 3000 PV. ಇವರು ಇದೆಲ್ಲ ಇನ್ನೂ ಜಾಸ್ತಿ, ಸುಮಾರು 12% ಅಂದರೆ 10,000, ಸುಮಾರು 10,000 PV ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇವರಿದಾರಲ್ಲ 15%, ಇವರು ಸಹ ನಿಮಗೆ ಜಾಯಿನ್ ಮಾಡ್ಬೋದು, ಎಷ್ಟು ಬೇಕಾದ್ರೆ ಜಾಯಿನ್ ಮಾಡ್ಬೋದು. ಇವರು ಜಾಯಿನ್ ಮಾಡಿ ಇವರು 15% ಅಂದರೆ 20,000 ಅಲ್ಲಿದ್ದಾರೆ, PV ಅಲ್ಲಿದ್ದಾರೆ. ಈ ಗ್ರೂಪ್ ABC ಒಂದು ಉದಾಹರಣೆ ಅಷ್ಟೇ. ನಿಮಗೆ ಕಂಪನಿ ಏನು ಮಾಡ್ತದೆ ಅಂತಂದರೆ ಪ್ರತಿ ತಿಂಗಳು ಇದನ್ನು ಅಕ್ಯುಮುಲೇಟ್ ಮಾಡ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ 20,000 ಇವರು 10,000 33,000, ನಿಮ್ಮದು ಸೇರಿ 34,000, 34,000 PV. ಕಂಪನಿ ಇದನ್ನು GPV ಅಂತ ಹೇಳ್ತಾರೆ, ನಿಮ್ಮ ಗ್ರೂಪ್ PV ಅಂತ ಹೇಳ್ತಾರೆ. ಪರ್ಸನಲ್ PV ಪ್ಲಸ್ ಗ್ರೂಪ್ PV, ಟೋಟಲ್ ನಿಮ್ದು ಗ್ರೂಪ್ PV. ಈಗ ನಿಮಗೆ ಆಸ್ ಪರ್ ಫಾರ್ಮುಲಾ ಈ ತಿಂಗಳಲ್ಲಿ ನೀವು ಜಾಯ್ನ್ ಆಗಿದ್ದಂದರೆ ನಿಮಗೆ ಎಲಿಜಿಬಲ್ 18%ಗೆ ನೀವು ಬಂದುಬಿಟ್ಟಿರ್ತೀರಿ. 18% ಇದೆ ನೀವು. ಯಾಕೆಂತ ಹೇಳಿದ್ರೆ 32,000 ಆದರೆ ನಿಮಗೆ 18%, 32 ಜಾಸ್ತಿ ಆಗಿದೆ, 18% ಇದೆ. ಈಗ ನಾನು ನಿಮಗೆ ಹೇಗೆ ಇದು ಲಾಭ ಬರ್ತದೆ ಅಂತ ನಿಮ್ಗೆ ಒಂದು ಜಸ್ಟ್ ಉದಾಹರಣೆ ತೋರಿಸ್ತೀನಿ, ಹೇಗೆ ಈ ಲಾಭವನ್ನು ತೊಗೋಬೋದು ಅಂತ. ಈಗ ನೋಡುವ, 18% ನಿಮಗೆ ಸಿಗ್ತದೆ. ನೀವೆಷ್ಟು ಮಾಡಿದ್ರಿ? 1000 PV ಮಾಡಿದ್ರಿ. ಇದಕ್ಕೆ ಕಂಪನಿ 18% ಡೈರೆಕ್ಟ್ ಕೊಡ್ತದೆ. ಸೊ ನಿಮಗೆ ಇದು PV ಮತ್ತು SV, ಇದು PV ಮೇಲೆ ಇಲ್ಲ, SV 1200 ಆಗ್ತದೆ. ಅಂದರೆ SV ಮೇಲೆ ಬೋನಸ್ ಬರ್ತದೆ. ಬಟ್ ನಿಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ನಾವು PV ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೆ 180 ರೂಪೀಸ್ ಬಂದು ಇದರಿಂದ. ಓಕೆ, ನಿಮ್ಮ ಡೈರೆಕ್ಟ್ 180 ರೂಪೀಸ್. ಬಟ್ ಇಲ್ಲಿ ಇದಾರಲ್ಲ, ಇವರು 3000 PV ಮಾಡಿದ್ದಾರೆ. ಅಂದರೆ 3000 ಅಂದರೆ ಇವರು 9%ಅಲ್ಲಿದ್ದಾರೆ, 9%ಅಲ್ಲಿದ್ದಾರೆ. ನೀವು 18 ಮೈನಸ್ ಮಾಡ್ತಾರೆ. ಡೈರೆಕ್ಟ್ 9% ಅವರಿಗೆ ಹೋಯಿತು. ಸೊ ಅದರಿಂದ ಡೈರೆಕ್ಟ್ ಅವರಿಂದ ನಿಮಗೆ 9% ನಿಮಗೆ ಸಿಗ್ತದೆ. 18 9 3 27, ಇವರು 3000 PV ಇದೆ. ಸೊ ಇವರಿಂದ ನಿಮಗೆ 9% ಸಿಗ್ತದೆ, 270 ರೂಪಾಯಿ ನಿಮಗೆ ಬಂತು. ಸೊ ನೆಕ್ಸ್ಟ್ ಲೆವೆಲಲ್ಲಿ 10,000 PV ಮಾಡಿದ್ದಾರೆ ಇವರು 10,000 PV ಮಾಡಿದಾಗ ಇವರಿಗೆ ಎಷ್ಟು ಹೋಗ್ತದೆ? 12%. ನಿಮ್ದೆಷ್ಟು? ನೀವು 18%. ಸೊ ಎಷ್ಟು ಪರ್ಸೆಂಟ್ ಡಿಫ್ರೆನ್ಸ್? 6%. 12, 6, 18 ಅಲ್ಲ, 6% ಡಿಫ್ರೆನ್ಸ್ ಇದೆ. ಸೊ 10,000 PV ಮೇಲೆ ನಿಮಗೆ 6% ಡಿಫರೆನ್ಸ್ ಇಂಟು 6%. ಅರ್ಥ ಆಯ್ತಲ್ಲ ನಿಮಗೆ? ಇವರು 12% ಇಲ್ಲ, 12, 6, 18, 6% ಅಂದರೆ ನಿಮಗೆ 600 ರೂಪಾಯಿ ಬಂತು. ಇವರಿಂದ 600 ರೂಪಾಯಿ. ಇವರಿದ್ದಾರೆ, ಇವರು 20%ಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ 20% ಅಂದರೆ ಇವರು 15%ಅಲ್ಲಿದ್ದಾರೆ. ಸೊ ನೀವು 18, 3% ಇವರಿಂದ ಸಿಗ್ತದೆ. 3 600 ರೂಪಾಯಿ. ಪುನಃ ನಿಮಗೆ ಇಲ್ಲಿ ನಿಮಗೆ 20,000 ಪಾಯಿಂಟ್ಸ್ ಆಗ್ತದೆ. ಸೊ ಇಂಟು 6%. ಸೊ ಅದರಲ್ಲಿ ನಿಮಗೆ 3% ನಿಮಗೆ ಸಿಗ್ತದೆ. 3% 600 ರೂಪಾಯಿ. ಸೊ ನಿಮಗೆ ಈ ತಿಂಗಳ ಬೋನಸ್, ಟೋಟಲ್ ಬೋನಸ್ಸು ನಿಮಗೆ ಎಷ್ಟು ಅಂದರೆ 0, 8, 7, 15, 1, 2, 4, 6, 4, 16, 1,650 ರೂಪಾಯಿ ಬೋನಸ್ಸು ನಿಮ್ಮ ಅಕೌಂಟಿಗೆ, ನಿಮ್ಮ ಮೊಬೈಲಿಗೆ ಸುಮಾರು 10ನೇ ತಾರೀಕಿಗೆ ಮೆಸೇಜ್ ಬರ್ತದೆ. ಸೊ ಹಾಗಾಗಿರೋದ್ರಿಂದ ಇದನ್ನು ನೀವು ನೆಕ್ಸ್ಟ್ ಮಂತು ಏನು ಮಾಡ್ಬೋದು? ಇದು ಅಕ್ಯುಮುಲೇಟ್ ಆದರೆ 3,500 ಆದರೆ ನೀವು ಡೈರೆಕ್ಟ್ ಬ್ಯಾಂಕಿಗೆ ಬರ್ತದೆ. ಅದರ್ವೈಸ್ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಸೊ ದಿಸ್ ಇಸ್ ದ ಥಿಂಗ್, ದಿಸ್ ಇಸ್ ಕಾಲ್ಡ್ ಗ್ರೂಪ್ ಬೋನಸ್. ಸೊ ಇನ್ನೂ ನೀವು ಜಾಸ್ತಿ ಮಾಡ್ತಾ ಹೋದರೆ, ಈಗ ನೆಕ್ಸ್ಟ್ ಸ್ಟೇಜಿಗೆ ಹೋದರೆ ನಿಮಗೆ ಕಂಪನಿ ನಿಮಗೆ ಸ್ಟಾರ್ ಗ್ರೂಪ್ ಬೋನಸನ್ನು ಕೊಡ್ತದೆ. ನೀವು ಸ್ಟಾರ್ ಆಗ್ಬೋದು 2ನೇ ಲೆವೆಲಲ್ಲಿ. ಹೇಗೆ ಅಂತ ಒಂದು ಜಸ್ಟ್ ನಿಮಗೆ ಒಂದು ಉದಾಹರಣೆ ತೋರಿಸ್ತೀನಿ. ಈಗ ಸೊ ಗ್ರೂಪ್ ಬೋನಸ್ಸಿಂದ ನೀವು ನೆಕ್ಸ್ಟ್ ಇದ್ದ ಸ್ಟಾರ್ ಗ್ರೂಪ್ ಬೋನಸ್. ಸ್ಟಾರ್ ಗ್ರೂಪ್ ಬೋನಸ್ ಹೇಗೆ ಪಡ್ಕೊಳ್ಬೋದು ಅಂತ. ಸೊ ಸ್ಟಾರ್ ಗ್ರೂಪ್ ಬೋನಸ್ಸಲ್ಲಿ ನಿಮಗೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಈಗ ನೀವು ಇಲ್ಲಿದ್ರಿ, ಪುನಃ ನೀವೇ ಇಲ್ಲಿದ್ರಿ, ನೀವು PV ಈ ಸಲ ಸ್ವಲ್ಪ ಜಾಸ್ತಿ ಮಾಡ್ತೀರಿ ಅಂತ ಕೊಡು. ಒಂದು 3,000 ಪಾಯಿಂಟ್ಸ್, ನಿಮ್ಮದು ಪರ್ಸನಲ್ ಪಾಯಿಂಟ್ಸ್ ಇದೆ 3,000. ಸೊ ನಿಮ್ಮ ಗ್ರೂಪ್ ಎಷ್ಟಿದೆ ಅಂತ, ನಿಮ್ಮ ಗ್ರೂಪ್ ಪಾಯಿಂಟ್ ಎಷ್ಟಿದೆ ಅಂತ ನೋಡೋಣ. ಸೊ ಎಷ್ಟು ಮಾಡಿದ್ದಾರೆ ಅಂತ. ಸೊ ಗ್ರೂಪಿಂದ ನೋಡೋಣ. ಸೊ ಪುನಃ ನಾನು ನಿಮಗೆ 1, 2, 3, 4,
5 6 ಎಷ್ಟು ಬೇಕಾದ್ರೆ ನೀವು ಅಪಾಯಿಂಟ್ಮೆಂಟ್ ಮಾಡಿ, ಲಿಮಿಟ್ ಇಲ್ಲ. ಪುನಃ ನಿಮಗೆ ಸ್ಟಾರ್ಟಿಂಗ್ ಅಂತ ಹಾಕ್ತೀನಿ. ಸೊ ಈಗ ಇವರು ಪುನಃ ಎ ಅಂತ ಕೊಡಿ, 1000 ಪಾಯಿಂಟ್ಸ್ ಇದೆ. ಪುನಃ ಬಿ ಇದ್ದಾರೆ 3000 ಪಾಯಿಂಟ್ಸ್. ನಿಮಗೆ ಸಿ ಇದ್ದಾರೆ 10,000 ಪಾಯಿಂಟ್ಸ್. ಸೊ ಡಿ ಇದ್ದಾರೆ ನಿಮಗೆ 20,000 ಪಾಯಿಂಟ್ಸ್ ಅಪ್ರಾಕ್ಸಿಮೇಟು. ಸೊ ಇ ಇದ್ದಾರೆ ನಿಮಗೆ 40,000 ಪಾಯಿಂಟ್ಸ್. ಸೊ ಈ ಡಿ ಇದ್ದಾರೆ, ಎಷ್ಟು ಪಾಯಿಂಟ್ ಇದೆ ಡಿ ಅಂತ? ಡಿ ಇಂದ 50,000 ಪಾಯಿಂಟ್ಸ್ ಅಂತ ಇಟ್ಟು ಗ್ರೂಪ್ 50,000 ಉದಾಹರಣೆ ಅಷ್ಟೇ. ಒಂದು ಎಕ್ಸಾಂಪಲ್, ಇನ್ನು ಕೋಟಾ ಆ್ಯಂಡ್ ಟಾರ್ಗೆಟ್ ಇಲ್ಲ, ನಿಮ್ಗೆ ಒಂದು ಅರ್ಥ ಆಗಲಿ ಅಂತ ರೌಂಡ್ ಫಿಗರ್ ಹಾಕಿದ್ದೀನಿ ಅಷ್ಟೇ. ಸೊ ಕಂಪನಿ ನಿಮಗೆ ಇದೆಲ್ಲ ಪಿ ವಿ ಇದೆ, ಎಸ್ ವಿ ಮೇಲೆ ಕ್ಯಾಲ್ಕುಲೇಷನ್ ಆಗ್ತದೆ. ಅದನ್ನು ಸಹ ನಾನು 20% ನಿಮಗೆ ಜಾಸ್ತಿನೇ ಬೋನಸ್ ಬರ್ತದೆ. ನಾನು ಏನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ 20% ಜಾಸ್ತಿನೇ ಬರ್ತದೆ. ಸೊ ಈಗ ನಿಮಗೆ ಸ್ಟಾರ್ಟ್ ಮಾಡೋಣ. ಟೋಟಲ್ ಪಿ ವಿ ಕಂಪನಿ ಈಗ ನಿಮಗೆ ಟೋಟಲ್ ಪಿ ವಿಯನ್ನು ನೋಡ್ತದೆ, ಎಷ್ಟು ನಿಮ್ಮದು ಟೋಟಲ್ ಪಿ ವಿ ಅಂತ. ಸೊ ಈಗ ನಾನು ಇದನ್ನು ಅಳಿಸ್ತೀನಿ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು. ಸೊ ಟೋಟಲ್ ಪಿ ವಿ ಎಷ್ಟಿದೆ ನೋಡ್ಬೇಕು ಫಸ್ಟಿಗೆ, ಅವಾಗ ಅದ್ರ ಮೇಲೆ ನಿಮಗೆ ಕ್ಯಾಲ್ಕುಲೇಷನ್ ಆಗ್ತದೆ. ಈಗ 50, 40, 90, 110, 120, 23, 24, 27 ನಿಮ್ಮದು ಟೋಟಲ್ ಪಿ ವಿ 1,27,000 ಪಿ ವಿ. ದಿಸ್ ಇಸ್ ಯುವರ್ ಗ್ರೂಪ್ ಪಿ ವಿ. ಅಂದರೆ ನಿಮ್ದು ಈ ಟೋಟಲ್ ಪಿ ವಿ ಕಂಪನಿ ಹೇಳ್ತದೆ 45,000, 45,000 ಪಿ ವಿ ಆದರೆ ನೀವು ಸ್ಟಾರ್ ಆಗಿರ್ತೀರ ಅಂತ. ಗೊತ್ತಾಯ್ತು ನಿಮಗೆ? 45,000 ಪಿ ವಿ ಆದರೆ ನೀವು ಸ್ಟಾರ್ ಆಗ್ತೀರಿ. ಈಗ ಆಲ್ರೆಡಿ ಆಗೋಗಿದೆ ಅಂದರೆ ನಿಮಗೆ 25%. ಅಂದರೆ ನೀವು ಏನು ಮಾಡಿದ್ರಿ 3,000 ಪಿ ವಿಗೆ ನಿಮಗೆ 25% ಡೈರೆಕ್ಟ್ ಬಂದುಬಿಡ್ತದೆ, 750 rupees. ಓಕೆ. ಸೆಕೆಂಡ್, ಈಗ ನಿಮಗೆ ಇಲ್ಲಿ 1000 ಪಿ ವಿ, ಇವರು 6% ಇದ್ದಾರೆ, ನೀವು 25% ಇದ್ದರೆ ಮೈನಸ್ ಮಾಡಿಬಿಡಿ. 25 - 6 ಎಷ್ಟಾಯಿತು ನಿಮಗೆ? 19. ಅಂದರೆ 190 rupees ಇವರಿಂದ ಬಂತು. ಯಾರಿಂದ? ಎ ಇಂದ 190. ಬಿ ಇಂದ ನಿಮಗೆ 3,000. 25ರಲ್ಲಿ ನೀವೇನು ಮಾಡಬೇಕು? 9 ಕಳಿಬೇಕು. 16 ಮೂರಲಿ 48, 480 ರೂಪಾಯಿ ಬಂತು. ಓಕೆ. ನೆಕ್ಸ್ಟ್ ನಿಮಗೆ ಅಲ್ಲಿಂದ ನಿಮಗೆ ನೆಕ್ಸ್ಟ್ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆಯಲ್ಲ? ಓಕೆ ಓಕೆ, ನಾವು ಇಟ್ ಇಸ್ ಓಕೆ. 480 ರೂಪಾಯಿ ಬಂತು. ಸೊ ಇಲ್ಲಿ 10,000 ಮಾಡಿದರೆ ಅಂದರೆ 12% ಇದ್ದಾರೆ. 13, 1,300 ಯಾರಿಂದ? ಸಿ ಇಂದ 1,300 ಬರ್ತದೆ. ಸೊ ಡಿ ಇಂದ ಎಷ್ಟು ಅಂತ ಹೇಳಿದ್ರೆ 20,000. ಅಂದರೆ ಅವ್ರು 15%ಗೆ ಹೋಗ್ಬಿಟ್ಟಿದ್ದಾರೆ. ಇವರಿಂದ ನಿಮಗೆ 10% ಅಂದರೆ 2,000 rupees ಬಂತು. 2,000. ನೆಕ್ಸ್ಟ್ ಇವರು ಆಲ್ರೆಡಿ 18% ಇದ್ದಾರೆ, ಅಂದರೆ 7. ಅಂದರೆ ನಿಮಗೆ ಡಿಫ್ರೆನ್ಸ್ ಎಷ್ಟಿದೆ? 18, 7, 2,800 ಬಂತು. ಓಕೆ. ಯಾರಿಂದ? ನಿಮಗೆ ಇ ಇಂದ. ಈಗ ಡಿ ಇಂದ ಎಷ್ಟು ಬರ್ತದೆ ಅದೇ ಇಂಪಾರ್ಟೆಂಟ್. ಎ ಬಿ ಸಿ ಡಿ ಇ, ಇದು ಎಫ್ ಆಗಬೇಕಲ್ಲ? ಓಕೆ. ಎಫ್ ಇಂದ ಎಷ್ಟು ಬರ್ತದೆ ಅಂತ ನೀವು ನೋಡಬೇಕು. ಸೊ ಈಗ ಫಸ್ಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಎಫ್, ಈಗ ನಿಮ್ಮ ಹಾಗೆ ಎಫ್ ಏನಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ? ಸ್ಟಾರ್ ಏಜೆಂಟ್ ಆಗಿದ್ದಾರೆ. ಅವರು ಕೂಡ ಸ್ಟಾರ್ ಏಜೆಂಟ್ ಆಗಿದ್ದಾರೆ. ಅವರು ಸ್ಟಾರ್ ಏಜೆಂಟ್ ಆದಾಗ ನಿಮ್ಮ ಹಾಗೆ ಅವರಿಗೂ 25%. 25ರಲ್ಲಿ 25 ಹೋದರೆ ಏನಾಯಿತು? 0. ನೀವು 25 0 ಆದರೆ ನೀವೇನು ಸಪೋರ್ಟ್ ಮಾಡ್ತೀರಾ ಅವರಿಗೆ? ನೀವು ಸಪೋರ್ಟ್ ಮಾಡೋದಿಲ್ಲ ಅವರಿಗೆ ಅಲ್ವಾ? ನೀವು ಸಪೋರ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಆಗ ಏನು ಮಾಡ್ತದೆ ಕಂಪನಿ? ಇವರಿಂದ ನಿಮಗೆ ಡೈರೆಕ್ಟ್ ಆಗಿ ಡೆವಲಪ್ಮೆಂಟ್ ಬೋನಸ್, ನಿಮಗೆ ನೆಕ್ಸ್ಟ್ ಸ್ಟಾರ್ ಗ್ರೂಪ್ ಬೋನಸ್ 2 ಸಿಗ್ತದೆ. ಒಂದು ಡೆವಲಪ್ಮೆಂಟ್ ಬೋನಸ್, ಇನ್ನೊಂದು ಸ್ಟಾರ್ ಗ್ರೂಪ್ ಬೋನಸ್. ಸೊ ಈಗ ನಾನು ಫಸ್ಟ್ ನಿಮಗೆ ಸ್ಟಾರ್ ಗ್ರೂಪ್ ಬೋನಸ್ ಅನ್ನು ತೋರಿಸ್ತೀನಿ. ಎಷ್ಟು ಅಂತ ಹೇಳಿದ್ರೆ ಸ್ಟಾರ್ ಗ್ರೂಪ್ ಬೋನಸ್ ಡೈರೆಕ್ಟ್ ಆಗಿ ನಿಮಗೆ ಈಗ 25 - 25 ಹೋಗ್ಬಿಡ್ತು ಅಂತ ಹೇಳಿದ್ರೆ ಕಂಪನಿ ನಿಮಗೆ 5% ನಿಮಗೆ ಏನು ಕೊಡ್ತದೆ? ಡೆವಲಪ್ಮೆಂಟ್ ಬೋನಸ್ ಕೊಡ್ತದೆ. ದಟ್ ಈಸ್ 2,500, 2,500. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಬೋನಸ್ ಸಿಗ್ತದೆ. ಈಗ ನೋಡಿ, ಒಂದು ಕಡೆ ಸ್ಟಾರ್ ಆದರೆ ನಿಮಗೆ 2% ಎಕ್ಸ್ಟ್ರಾ, 2%. ದಟ್ ಈಸ್ ಕಾಲ್ಡ್ ಸ್ಟಾರ್ ಗ್ರೂಪ್ ಬೋನಸ್. ಒಂದು ಸ್ಟಾರ್ ಆದರೆ 2% ನಿಮಗೆ. ಸೊ ಅದು ಸಹ ನಿಮಗೆ ಟೋಟಲಿ ನಿಮ್ಮ ಗ್ರೂಪ್ ಎಷ್ಟಿದೆ ಇದರ ಮೇಲೆ 2%. ಎಷ್ಟಾಯಿತು ನೋಡಿ? 2, 14, 1, 2, 4, 1, 5, 2, 1, 2. ಸೊ ಇದು ನಿಮಗೆ ಸ್ಟಾರ್ ಗ್ರೂಪ್ ಬೋನಸ್, ಇದು ಡೆವಲಪ್ಮೆಂಟ್ ಬೋನಸ್. ಈಗ ಟೋಟಲ್ ಬೋನಸ್ ಎಷ್ಟಾಯಿತು ಅಂತ ನಿಮ್ಮ ಲೆಕ್ಕ ಹಾಕೋಣ. 4, 8, 12, 9, 21, 26, 2, 5, 7, 12, 20, 23, 27, 28, 35, 3, 2, 5, 2, 7, 2, 9, 2, 11, 12. ನಿಮಗೆ 12,560 ರೂಪಾಯಿ ನಿಮಗೆ ಬೋನಸ್ ಬಂದಿದೆ. ಹೇಗಿದೆ ನೋಡಿ? ಅದಾದರೆ ನಿಮಗೆ ಪ್ರತಿ ಗ್ರೂಪಿಂದನೂ ನಿಮಗೆ ಡಿಫ್ರೆನ್ಸ್ ಇನ್ಕಮ್ 100% ಬರ್ತದೆ. ಸೊ ಅದರಿಂದ ಒಂದ್ಸಲ ನೀವು ಸ್ಟಾರ್ಟ್ ಆದರೆ ನೀವು 3,000 ಪಿ ವಿ ಪರ್ಸನಲ್ ಪಿ ವಿ, ಅಥವಾ ನಿಮ್ಮ 1,000 ಪಿ ವಿ ಹೊಸ ಗ್ರೂಪಿಂದ ನೀವು ಎಷ್ಟು ಮಾಡಬೇಕು? 2,000 ಪಿ ವಿ. ಟೋಟಲಿ 3,000 ಪಿ ವಿ ಮಾಡಿದರೆ ನಿಮ್ಗೆ ಅಷ್ಟು ಇನ್ಕಮನ್ನು ಪಡೆಯುವ ನಿಮಗೆ ಎಲಿಜಿಬಿಲಿಟಿ ಕಂಪನಿ ಕೊಡ್ತಾರೆ. ದಿಸ್ ಇಸ್ ಅ ಥಿಂಗ್. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಹೋಗ್ಬೇಕಂತ ಹೇಳಿದ್ರೆ ನೀವು ಪ್ರಮೋಷನ್. ಈಗ ನಿಮಗೆ ಪ್ರಮೋಷನ್ ಆಗ್ತಾ ಹೋಗ್ತಾ ಇರ್ತದೆ.
ಸೊ ಅದರಿಂದ ಈ ಪ್ರಮೋಷನ್ ಬಗ್ಗೆ ನಿಮ್ಗೆ ಒಂದು ಹೇಳ್ಬಿಡ್ತೀನಿ. ಈಗ ನೀವು ಸ್ಟಾರ್ ಆಗ್ಬಿಡಿ, ಸ್ಟಾರ್ ಆಗಕ್ಕೆ 45,000 PV ಅಪ್ರಾಕ್ಸಿಮೇಟ್ ನೀವು ಎಷ್ಟು ಅಂದರೆ 1.5 ಲಕ್ಷ ಅಷ್ಟು ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಿದ್ರೆ ಸುಮಾರು ನಿಮಗೆ 45,000 ಪಾಯಿಂಟ್ ಆಗ್ತದೆ. ನೀವು ಸ್ಟಾರ್ ಆಗಿಬಿಡ್ತೀರಿ. ನಿಮ್ಮ ಕೆಳಗಡೆ ಈಗ ನೀವು ಇಲ್ಲಿದೆ, ನಿಮ್ಮ ಕೆಳಗಡೆ 1, 2, 3 ABC 3 ಜನ ಸ್ಟಾರ್ ಆದಾಗ ನಿಮಗೆ ಕಂಪನಿ ನೀವು ಇಲ್ಲಿ ಸ್ಟಾರ್ ಆಗಿರ್ತೀರಿ. ಈಗ ನೀವು ಇವರಿಂದ ನಿಮಗೆ 2% ಸ್ಟಾರ್ ಆಗೋದು, ಇವರಿಂದ 2%, ಇವರಿಂದ 2%, ಅಂದರೆ ನಿಮಗೆ ಆವಾಗ ನೀವು ಸ್ಟಾರ್ ರೂಬಿ ಆಗ್ತೀರಿ. ನಿಮಗೆ 31% ಕೊಡ್ತದೆ ಕಂಪನಿ, 31% ಇವರೇ ಸ್ಟಾರ್ ರೂಬಿ. ಅದಲ್ಲದೆ ನಿಮಗೆ ಒಂದು ಆಫರ್ ಇದೆ ಈ ಲೆವೆಲಲ್ಲಿ ಕಂಪನಿ ನಿಮಗೆ ಆಫರ್ ಕೊಡ್ತದೆ. ಅದೇನಂದರೆ ಇವರದ್ದು 60,000 ಪಾಯಿಂಟ್ಸ್ ಅಕ್ಯುಮುಲೇಟ್ ಆದಾಗ ಕಂಪನಿ ನಿಮಗೆ ಎಕ್ಸ್ಟ್ರಾ 12,500 ರೂಪೀಸ್ ಕೊಡ್ತದೆ. ನಿಮ್ಮ ಬೋನಸ್ ಒಟ್ಟಿಗೆ ನಿಮಗೆ ಈ ಇನ್ಕಮನ್ನು ಪಡೆಯೋ ಅವಕಾಶ ಇದೆ. ಬೋನಸ್ ಒಟ್ಟಿಗೆ ಇದು ನಿಮಗೆ ಸಿಗ್ತದೆ. ಸೊ ನೀವೇನು ಮಾಡಬೇಕು, ಇದಕ್ಕೆ ಟಾರ್ಗೆಟ್ ಇರಬೇಕು. ನಿಮ್ಮ ಕೆಳಗಡೆ 3 ಜನ ಸ್ಟಾರ್ ಮಾಡೋದು, ಅವರಿಗೆ 60,000 ತರೋದು, 12,500 ಎಕ್ಸ್ಟ್ರಾ ಇನ್ಕಮ್ ನೀವೊಂದು ಪಡೆಯೋ ಅವಕಾಶ, ಬೋನಸ್ ಒಟ್ಟಿಗೆ ನಿಮಗೆ ಅದು ಬರ್ತದೆ. ಸೊ ಇದಾದ ನಂತರ ನೀವೀಗ ಸ್ಟಾರ್ ರೂಬಿ ಆಗಿದ್ರಿ. ನಿಮ್ಮ ಕೆಲಸ ಏನು ಮಾಡಬೇಕಂದ್ರೆ, ನೀವೀಗ ಒಂದೇ ಒಂದು ಕೆಲಸ ಮಾಡಬೇಕಂದ್ರೆ, ನೀವು ನಿಮ್ಮ ಕೆಳಗಡೆ ಈಗ ಆಲ್ರೆಡಿ 3 ಇದ್ದಾರೆ, ಇನ್ನೂ 2 ನೀವು ಜಾಯಿನ್ ಮಾಡಿಸ್ಬೇಕು. ಇನ್ನೂ 2 ಸ್ವಾಗ್ ಮಾಡಿ, ಇವು ABCDE ಅಂತ ಮಾಡಿ. ಓಕೆ ಇವರಿಗೂ ಸಹ 60,000 PV ಆಗಿದೆ. ಈಗ ನಿಮ್ಮ ಕೆಲಸ ಅಂತ ಹೇಳಿದ್ರೆ, ನಿಮ್ಗೆ ಆಲ್ರೆಡಿ 12,500 ಬಂದಿದೆ, ನೀವು ಸ್ಟಾರ್ ರೂಬಿಯಲ್ಲಿ ಇದ್ದೀರಿ. ನೀವು ಇವರನ್ನ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಕಂಪನಿ ಪರ್ಸೆಂಟೇಜ್ ಸಹ ನಿಮಗೆ ಈಗ 31, 33, 35, 35% ಹೋಗ್ಬಿಡ್ತೀವಿ. ಅದಲ್ಲದೆ ನಿಮ್ಗೆ ಒಂದು ಆಫರ್ ಇದೆ, ಇವರನ್ನು ನೀವು ಬೆಳೆಸ್ಬೇಕು. ಇವರಿಗೆ ಬೆಳೆಸಿ, ಇವರು 3 ಜನ 60,000 ಇಲ್ಲಿಯೂ ಸಹ ಹಾಗೇನೆ 1, 2, 3, ಇಲ್ಲಿಯೂ ಹಾಗೇನೆ 1, 2, 3, ಇಲ್ಲಿಯೂ ಹಾಗೆ 1, 2, 3, 1, 2, 3, 1, 2, 3, 1, 2, 3. ಇವರೆಲ್ಲರೂ ಏನಾದರೂ ಈಗ ಸ್ಟಾರ್ ರೂಬಿ ಆಗಬೇಕು. ಇವರೆಲ್ಲ ಸ್ಟಾರ್ ABC 5 ಜನ ನಿಮ್ಮ ಕೆಳಗಡೆ ಸ್ಟಾರ್ ರೂಬಿ ಆಗಿದ್ದಾರೆ. ಸ್ಟಾರ್ ರೂಬಿ 5 ಸ್ಟಾರ್ ರೂಬಿ. ನಿಮ್ಮ ಪವರ್ ಲೈನ್ ಫುಲ್ ಪವರ್ ಇದೆ. ಕಂಪನಿ ನಿಮಗೆ 35% ಕ್ವಾಲಿಫೈ ಆದರೆ ಅದು ಸಿಗ್ತದೆ. ಅದರ ಜೊತೆಗೆ ಕಂಪನಿ ನಿಮಗೆ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಇನ್ಕಮನ್ನು ಕೊಡ್ತದೆ, ಬೋನಸ್ ಒಟ್ಟಿಗೆ. ಏನು ಮಾಡಬೇಕು, ಫಸ್ಟ್ ನೀವು ಸ್ಟಾರ್ ರೂಬಿ ಆಗಬೇಕು. ನಿಮಗೆ 12,500, ಈಗ ಇವರಿಗೆ 12,500 ಸಿಕ್ಕಿದ್ರೆ ಕೂಡಲೇ ಕಂಪನಿ ನಿಮಗೆ 1 ಲಕ್ಷ ರೂಪಾಯಿಯನ್ನು ಕೊಡ್ತದೆ. ಸೊ ಈಗ ನಿಮಗೆ ಸಾಧಾರಣ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನೀವೇನು ಮಾಡಬೇಕಂದ್ರೆ, ಇನ್ನೊಬ್ಬರನ್ನ ಜಾಯಿನ್ ಮಾಡಿ, ಸ್ಟಾರ್ ಏಜೆಂಟ್ ಆರ್ ಸ್ಟಾರ್ ರೂಬಿ, ಇನ್ನೊಬ್ಬರು ಸ್ಟಾರ್ ಏಜೆಂಟ್. ಆವಾಗ ನೀವು ಸ್ಟಾರ್ ಡೈಮಂಡ್ ಆಗ್ತೀರಿ. ನಿಮಗೆ 37% ಇನ್ಕಮ್ ಬರ್ತದೆ. 37% ಇನ್ಕಮ್. ಪರ್ಸ್ನಲ್ PV ಮೇಲೆ ನೀವು ಏನಾದರೂ 10,000 ಮಾಡಿದರೆ ನಿಮಗೆ 3,700, 37% ಇನ್ಕಮನ್ನು ನೀವು ಪಡಿಬೋದು. ಇಲ್ಲಿಗೆ ಆ್ಯಕ್ಟಿವ್ ಇನ್ಕಮ್ ಇಲ್ಲಿಗೆ ಕ್ಲೋಸ್ ಆಯಿತು. ನೆಕ್ಸ್ಟ್ ನಿಮಗೆ ಪ್ಯಾಸಿವ್ ಇನ್ಕಮ್ ಕಂಪನಿ ಕೊಡ್ತದೆ. ಇಲ್ಲಿಗೆ ಆ್ಯಕ್ಟಿವ್ ಇನ್ಕಮ್ ಇಲ್ಲಿ ಮುಗಿದ್ರೆ, ನೀವು ಕೆಲಸ ಮಾಡಿದ್ರೆ ಮಾತ್ರ ಈ ಇನ್ಕಮ್. ನೀವು ಕೆಲಸ ಮಾಡಿದರೂ ಇನ್ಕಮ್ ಈ ಲೆವೆಲಲ್ಲಿ ಸ್ಟಾರ್ಟ್ ಆಗ್ತದೆ ನಿಮಗೆ. ಅದೇ ಪ್ಯಾಸಿವ್ ಇನ್ಕಮ್. ಅದೇ ನಿಮಗೆ ಪ್ರತಿಯೊಂದು ನಿಮಗೆ 1 by 1 ಹೇಳ್ತಾ ಇದ್ರು. ಅದೇ 1 ಇನ್ಕಮ್ ಕಂಪನಿ ಕೊಡ್ತದೆ. ಇಟ್ಸ್ ಕಾಲ್ಡ್ ಡೆವಲಪ್ಮೆಂಟ್ ಬೋನಸ್. ಆಲ್ರೆಡಿ ನಿಮಗೆ ಸ್ಟಾರ್ ಆದರೂ ಕೂಡ ಸಿಗ್ತದೆ ನಿಮಗೆ. ಸೊ ದಟ್ ಈಸ್, ನೀವು ಇಲ್ಲಿದ್ದೀರಿ, ನಿಮಗೆ ಕಂಪನಿ ಈಗ ನೀವು ಸ್ಟಾರ್ ಏಜೆಂಟ್ QSI ನಿಮಗೆ 3,000 ಮೇಂಟೈನ್ ಮಾಡಿದರೆ, ಈಗ ಎ 10,000 PV ಮಾಡಿದರೆ, ಇವರು ಸ್ಟಾರ್ ಏಜೆಂಟ್ ಆಗಿದ್ದಾರೆ ಅಂತ ತಿಳ್ಕೊಳ್ಳಿ. ಇವರಿಂದ ನಿಮಗೆ 5% ಅಂದರೆ 500 ರೂಪಾಯಿ ಬಂತು. ಉದಾಹರಣೆ ಅಷ್ಟೇ. ನಿಮ್ಮ ಕೆಳಗಡೆ ಇನ್ನೊಬ್ರು ಜಾಯಿನ್ ಆದರು, ಇವರು 10,000 PV ಮಾಡಿದ್ರು, ಇವರಿಂದ ನಿಮಗೆ 4% ಅಂದರೆ ಇವರಿಂದ 400 ರೂಪಾಯಿ. ಇವರ ಕೆಳಗಡೆ SI 10,000 PV ಇದೆ ಅಂತ ತಿಳ್ಕೊಳ್ಳಿ. ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು. ನಿಮಗೆ 3% 300 ರೂಪಾಯಿ, ನೆಕ್ಸ್ಟ್ 200 ರೂಪಾಯಿ, ನೆಕ್ಸ್ಟ್ 100 ರೂಪೀಸ್. ಸೊ ಈಗ ಇಲ್ಲಿ SI ಅಂದರೆ 5 ಲೆವೆಲಲ್ಲಿ ನಿಮಗೆ ಇನ್ಕಮನ್ನು ಕಂಪನಿ ಕೊಡ್ತದೆ. ಅಂದರೆ ಒಂದು ಲೈನ್ನಲ್ಲಿ. ಇನ್ನೊಂದು ಲೈನ್ ಬಂದರೆ ಪುನಃ 15%. ಎಷ್ಟು ಲೈನ್ನಲ್ಲಿ ನೀವು ಇನ್ಕಮನ್ನು ಗಳಿಸ್ಬೋದು ಈ ಇನ್ಕಮ್. ಸೊ ಆದ್ದರಿಂದ ಇದು ಕಂಪ್ರೆಷನ್ ಮೆಥಡ್. ಯಾರಾದರೂ ಮಧ್ಯದಲ್ಲಿ PV ಮಾಡಲಿಲ್ಲ ಅಂದರೆ ಇದು ಕಂಪ್ರೆಷನ್ ಆಗ್ತದೆ. ನಿಮಗೆ ಬರೋ ಇನ್ಕಮ್ 100% ಕಂಪನಿ ನಿಮಗೆ ಕೊಡ್ತದೆ. ದಟ್ ಈಸ್ ದ ಥಿಂಗ್. ಹಾಗಾಗಿ ನಿಮಗೆ ವೆರಿ ಸಿಂಪಲ್ ಆಗಿ ಇದು ಮಾರ್ಕೆಟಿಂಗ್ ಪ್ಲ್ಯಾನ್ ಅನ್ನು ನಮಗೆ ತಿಳಿಸಿದ್ದೀನಿ. ಇದು ಡೆವಲಪ್ಮೆಂಟ್ ಬೋನಸ್. ಇಲ್ಲಿಂದ ನಿಮಗೆ ನೆಕ್ಸ್ಟ್ ಬೋನಸ್ ನಿಮಗೆ ಸ್ಟಾರ್ಟ್ ಆಗ್ತದೆ. ಅಂದರೆ
ಇನ್ನೊಂದು ನಿಮಗೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ಲೀಡರ್ಶಿಪ್ ಬೋನಸ್ ಇದೆ. ಲೀಡರ್ಶಿಪ್ ಬೋನಸ್ ನಿಮಗೆ ಲೀಡರ್ಶಿಪ್ ಬೋನಸ್ ಅಂತ ಹೇಳಿದ್ರೆ ನೀವೀಗ ಸ್ಟಾರ್ ಡೈಮಂಡ್ ಆದ ಕಂಪನಿ ನಿಮಗೆ ಸ್ಟಾರ್ ಡೈಮಂಡ್ಗೆ 37% ಕೊಡ್ತದೆ. ಪ್ಲಸ್ ನಿಮಗೆ ನಿಮ್ಮ ಕೆಳಗಡೆ ಸ್ಟಾರ್ ಡೈಮಂಡ್ ಎಷ್ಟು ಬೇಕಾದ್ರೆ ಬರ್ಬೋದು. ಒಂದು ಸ್ಟಾರ್ ಡೈಮಂಡ್ ಆದ 1 ಲಕ್ಷ PV ಇದೆ ಅಂತ ಹೇಳಿದ್ರೆ ನಿಮಗೆ 5%. ಇಲ್ಲೊಬ್ರು ಸ್ಟಾರ್ ಡೈಮಂಡ್ ಆದ 10 ಲಕ್ಷ PV ಇದ್ರೆ 50,000 ಪುನಃ 5% ಸ್ಟಾರ್ ಡೈಮಂಡ್. ಪ್ರತಿ ಒಂದು ಹಂತದಲ್ಲೂ ನಿಮಗೆ 5% ಪ್ರತಿ ಒಂದು ಲೈನಲ್ಲೂ ಕೊಡ್ತದೆ. ದಟ್ ಈಸ್ ಕಾಲ್ಡ್ ಲೀಡರ್ಶಿಪ್ ಬೋನಸ್ ಅಂತ ಹೇಳ್ತೀವಿ. ಸೊ ಲೀಡರ್ಶಿಪ್ ಬೋನಸ್ ಅನ್ನ ಕಂಪನಿ ಪ್ರತಿ ಒಂದು ಲೈನ್ನಲ್ಲಿ ನಿಮಗೆ 5% ಕೊಡ್ತದೆ. ಸೆಕೆಂಡ್ ಲೈನಲ್ಲಿ ಇವರು ಕೆಳಗಡೆ ಸ್ಟಾರ್ ಡೈಮಂಡ್ ಬಂದಾಗ ಸೊ ನಿಮಗೆ ಫಸ್ಟ್ ಲೈನಲ್ಲಿ ಇರುವುದಿಲ್ಲ. ಸೆಕೆಂಡ್ ಲೈನಲ್ಲಿ 2 ಲೈನ್ ಬಂತ ಹೇಳಿದ್ರೆ ನಿಮಗೆ ಇಲ್ಲಿಂದ 3% ಇಂದ ಸ್ಟಾರ್ಟ್ ಆಗ್ತದೆ 10% ವರೆಗೆ ಹೋಗ್ತದೆ. ಸೊ ಫಸ್ಟ್ ಲೈನಲ್ಲಿ 5%, ಸೆಕೆಂಡ್ ಲೈನಲ್ಲಿ ನಿಮಗೆ ಆದರೆ 20 ಲೈನ್ಸ್ ಇದೆ. ನಿಮಗೆ 20 ಲೈನ್ಸ್ ನೀವು ಕಂಪ್ಲೀಟ್ ಆದರೆ 100% ಕ್ವಾಲಿಫೈ ಆದರೆ ನಿಮಗೆ 10% ಸಿಗ್ತದೆ ಸೆಕೆಂಡ್ ಲೈನಲ್ಲಿ. ಇಲ್ಲಿ 5%, ಟೋಟಲಿ 15%. ಅಂದರೆ ಸೊ ಈ ಮಾರ್ಕೆಟಿಂಗ್ ಪ್ಲ್ಯಾನಲ್ಲಿ ನಿಮಗೆ ಸಾಧಾರಣ 30% ಹಿಂದಿನ ಪ್ಲ್ಯಾನಲ್ಲಿ ಇಲ್ಲಿ ಇದುವರೆಗೆ ಹೇಳಿದ್ದು, ಇಲ್ಲಿ ನಿಮಗೆ ಸಾಧಾರಣ 70% ಇನ್ಕಮ್ ಇಲ್ಲಿರ್ತದೆ. ಸೊ ಲೀಡರ್ಶಿಪ್ ಬೋನಸ್ಸಲ್ಲಿ ಅದಕ್ಕೋಸ್ಕರ ನೀವು ಲೀಡರ್ ಆಗಬೇಕು. ಆ ಕೆಳಗಡೆ ಲೀಡರ್ಸನ್ನು ರೆಡಿ ಮಾಡಿದ್ರೆ ಆಯಿತು. ಸೊ ನಿಮಗೆ ಬೇಕಾದಷ್ಟು ಇನ್ಕಮನ್ನು ಪಡಿಬೋದು. ಸೊ ಪ್ರತಿಯೊಬ್ಬರು ನಾನು ಹೇಳೋದು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲನ್ನು ನೋಡ್ಕೊಳ್ಳಿ, ಅವರನ್ನು ನೀವು ಬೆಳೆಸ್ತಾ ಹೋಗಿ. ಪ್ರತಿಯೊಬ್ಬರು ಅದನ್ನೇ ಡುಪ್ಲಿಕೇಟ್ ಮಾಡಿದ್ರೆ 2 ಲೈನ್ಸಲ್ಲಿ ಬೇಕಾದಷ್ಟು ಇನ್ಕಮನ್ನು ಗಳಿಸ್ಬೋದು. ಇದರ ಒಟ್ಟಿಗೆ ಇನ್ನೂ 1-2 ಇನ್ಕಮ್ ಅಂತ ಹೇಳಿದ್ರೆ ನಿಮಗೆ ಕೊಡುವಂಥದ್ದು ಕಂಪನಿ ಪ್ರಾಫಿಟ್ ಶೇರಿಂಗ್. ಕಂಪನಿ ಪ್ರಾಫಿಟ್ ಶೇರಿಂಗ್ ಅಂತ ಕೊಡ್ತದೆ. ಅದು ನಿಮಗೆ 2% ಇರ್ತದೆ. ಅದು ನಿಮ್ಮ ಇನ್ಕಮ್, ನಿಮ್ಮ ಇಲ್ಲಿಯ ಏನು ಟರ್ನ್ ಇದೆ, ವರ್ಲ್ಡ್ ಟರ್ನ್ ಇದೆ, ಥ್ರೂಔಟ್ ವರ್ಲ್ಡ್ ಟರ್ನ್ ಅದು ಕೌಂಟ್ ಆಗ್ತದೆ. ಅದು ಪ್ರೋರೇಟಾ ಬೇಸಿಸ್ ಮೇಲೆ ಕಂಪನಿ ಕ್ಯಾಲ್ಕುಲೇಟ್ ಆಗಿ 2% ಕೊಡ್ತದೆ. ಪ್ರತಿಯೊಂದು ದೇಶದ, ಇಲ್ಲಿದ್ದು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದ್ದು ಸಹ ನಿಮಗೆ ಎಲ್ಲ ದೇಶದ ಎಲ್ಲೆಲ್ಲಿ ನಿಮಗೆ DXN ಅಫಿಷಿಯಲ್ ಆಫೀಸ್ ಇದೆ ಅಲ್ಲಿಂದ ನಿಮಗೆ ಸಿಗ್ತದೆ. ಲಾಸ್ಟ್ ಅಂತ ಹೇಳಿದ್ರೆ ಟ್ರಾವೆಲ್ TSIP ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಪಾಯಿಂಟ್ ಇದೆ. ಇದು 2%. ಇದು ನಿಮಗೆ ಕ್ಯಾಶ್ ಕೊಡೋದಿಲ್ಲ, ಇದು ಕೈಂಡಲ್ಲಿ ಇರ್ತದೆ. ಸೊ ಪ್ರತಿ ವರ್ಷ ನಿಮಗೆ ಕಂಪನಿ ಫಿಕ್ಸ್ ಮಾಡ್ತದೆ ಜನವರಿವರೆಗೆ ಡಿಸೆಂಬರ್ವರೆಗೆ. ಸೊ ಒಂದು ಟಾರ್ಗೆಟ್ ಫಿಕ್ಸ್ ಮಾಡ್ತದೆ. ಆ ಟಾರ್ಗೆಟನ್ನು ನೀವು ಅಚೀವ್ ಮಾಡಿದರೆ ನಿಮಗೆ ಒಂದು ಫಾರಿನ್ ಟ್ರಿಪ್ ಇರ್ತದೆ, ಒಂದು ಇಂಡಿಯನ್ ಲೋಕಲ್ ಟ್ರಿಪ್ ಇರ್ತದೆ. ಸೊ ಇದು ಕಂಪನಿ ಪ್ರತಿ ತಿಂಗಳು ನಿಮಗೆ ಜನವರಿಯಲ್ಲಿ ಫಿಕ್ಸ್ ಮಾಡಿ ಪಾಯಿಂಟ್ ಹೇಳ್ತದೆ. ಆ ಪಾಯಿಂಟ್ ಪ್ರಕಾರ ಈ ಸಲ ನಿಮಗೆ ಥೈಲ್ಯಾಂಡ್ ಇದೆ, ನೀವು ಹೋಗ್ಬೋದು. ತಮಿಳ್ನಾಡು ಟ್ರಿಪ್ ಇದೆ, ಅದಕ್ಕೂ ನೀವು ಪಾಸ್ ಆಗ್ಬೋದು. ಇನ್ನು ಟೈಮ್ ಇದೆ, ಆಲ್ರೆಡಿ ಈಗ 5 ತಿಂಗಳಾಗಿದೆ, ಇನ್ನು ನಿಮಗೆ 7 ತಿಂಗಳು ಟೈಮ್ ಇದೆ. ನೀವು ಆ ಟಾರ್ಗೆಟ್ನ ಫಿನಿಷ್ ಮಾಡಿದರೆ ನೀವು ಕೂಡ ಅದಕ್ಕೆ ಎಲಿಜಿಬಲ್ ಆಗ್ತೀರಿ. ಈಗ ಇವತ್ತು ಜಾಯಿನ್ ಆದರೂ ಸಹ ನೀವು ಅದಕ್ಕೆ ಎಲಿಜಿಬಲ್ ಆಗಲಿಕ್ಕೆ ಚಾನ್ಸ್ ಉಂಟು. ಸೊ ಈಗ ನಾನು ನಿಮಗೆ ಆಲ್ಮೋಸ್ಟ್ ಸೊ ನಿಮಗೆ ಅಂದರೆ ಸಿಂಪ್ಲಿಫೈಡ್ ಇಂಪ್ರೂವ್ಡ್ ಮಾರ್ಕೆಟಿಂಗ್ ಪ್ಲಾನ್ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇದಲ್ಲದೆ ಇನ್ನೊಂದು ಇನ್ಕಮ್, ನಿಮಗೆ ದೊಡ್ಡ ಇನ್ಕಮ್ ನಾನು ಹೇಳಿಕ್ಕಿದ್ದೀನಿ ಇದರಲ್ಲಿ. ಅದೇ ನಿಮಗೆ ಐಸಿಂಗ್ ಆನ್ ದ ಕೇಕ್ಸ್, IOC ಅಂತ ಹೇಳ್ತೀವಿ, ಐಸಿಂಗ್ ಆನ್ ದ ಕೇಕ್. ಅದು ಆ ಇನ್ಕಮನ್ನು ನಿಮಗೆ ತಿಳಿಸಿಕ್ಕಿದೆ. ಸೊ ನಿಮ್ಗೇನಾದರೂ ಈ DXNಲ್ಲಿ ನಿಮಗೆ ಫಾಸ್ಟ್ ಇನ್ಕಮ್ ಮಾಡಬೇಕಂತ ಹೇಳಿದ್ರೆ, ಈಗ ಒಂದು ವರ್ಷದಲ್ಲಿ 2 ಲಕ್ಷ 3 ಲಕ್ಷ 10 ಲಕ್ಷ ಮಾಡಬೇಕಂತಿದ್ರೆ ನಾನು ಹೇಳುವ ಈ ಪ್ಲಾನಿಗೆ ನೀವು ಬರಬೇಕಾಗ್ತದೆ. ಸೊ ಇದು ವೆರಿ ಸಿಂಪಲ್. ಬಟ್ ಈ ಪ್ಲಾನಲ್ಲಿ ನೀವು ಮಿನಿಮಮ್ ಪರ್ಚೇಸ್ ಸಾಧಾರಣ ನಿಮಗೆ 20,000 ಪ್ರಾಡಕ್ಟನ್ನು ಸಿಂಗಲ್ ಬಿಲ್ಲಲ್ಲಿ ಪರ್ಚೇಸ್ ಮಾಡಬೇಕು. ಅದಕ್ಕೆ IOC ಐಸಿಂಗ್ ಆನ್ ದ ಕೇಕ್ ಅಂತ ಹೇಳ್ತೀವಿ ನಾವು. IOC ಆಲ್ರೆಡಿ ನಿಮಗೆ DXN ನಿಮಗೆ ಕೇಕ್ ಇದೆ, ಅದರ ಮೇಲೆ ನಾವು ಒಂದು ಐಸ್ ಹಾಕಿ ಕೊಡ್ತಾ ಇದ್ದಾರೆ. ಬಟ್ ಒಂದು ಪ್ಯಾಕೇಜ್ ಇದು. ಸೊ 20,000 ಪ್ರಾಡಕ್ಟನ್ನು ಎಟ್ ಎ ಟೈಮ್ ಸಿಂಗಲ್ ಬಿಲ್ಲಲ್ಲಿ ಯಾವುದೇ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಎನಿ ಸಿಂಗಲ್ ಪ್ರಾಡಕ್ಟ್. ಈಗ ಸೋಪ್ ಬೇಕು ಸೋಪೇ ಪರ್ಚೇಸ್ ಮಾಡ್ಬೋದು, ಕಾಫಿ ಬೇಕು ಕಾಫಿ, ಟೀ ಬೇಕಾದರೆ ಟೀ, ಪೇಸ್ಟ್ ಬೇಕಾದರೆ ಪೇಸ್ಟ್, ಎನಿ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು, ಏನು ತೊಂದರೆ ಇಲ್ಲದೆ ಪರ್ಚೇಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಈಗ ನೀವು ಒಂದು ಉದಾಹರಣೆ ನಾನು ಅಷ್ಟೇ ನಿಮಗೆ ಇದರಲ್ಲಿ ಇದಕ್ಕೆ ನಿಮಗೆ ಕಂಪನಿ ನಿಮಗೆ 10,000 ಪಾಯಿಂಟ್ ಕೊಡ್ತದೆ. ಇದು IOC ಪಾಯಿಂಟ್ 20,000ಕ್ಕೆ ನಿಮಗೆ 10,000 ನಿಮಗೆ IOC ಈ PVಯನ್ನು ಕೊಡ್ತದೆ. ಈ ಪಾಯಿಂಟ್ IOCಗೆ ಪಾಯಿಂಟ್ ಕೊಟ್ಟು 10,000 20,000 ಪರ್ಚೇಸ್ ಮಾಡಿದ್ರೆ ನಿಮಗೆ 10,000 ನಿಮಗೆ PV ಅಂತ ಕೊಡ್ತದೆ. ಸೊ ಇದರ ಮೇಲೆ ಕಂಪನಿ ನಿಮಗೆ ಹೊಸ ಇನ್ನೊಂದು ಬೋನಸನ್ನು ಇಶ್ಯೂ ಮಾಡ್ತದೆ. ಸೊ ಅದನ್ನು ನಾನೊಂದು ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇದನ್ನು ನೀವು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದರೂ ಮಾಡ್ಬೋದು. ಉದಾಹರಣೆ ಅಷ್ಟೇ. ನೀವು ಅದಕ್ಕೆ ನಾವು ಮೈ ಹೋಮ್ ಮೈ ಶಾಪ್ ಅಂತ ಹೇಳಿ, ಮೈ ಹೋಮ್ ಮೈ ಶಾಪ್ ಅಂದರೆ ನೀವು ಮನೆಯಲ್ಲಿ ಒಂದು ಶಾಪ್ ಓಪನ್ ಮಾಡುವಂಥ. ಇದಕ್ಕೆ ರೆಂಟ್ ಕಟ್ಟಬೇಕಿಲ್ಲ, ಕೆಲಸಗಾರಿಗೆ ಸಂಬಳ ಕೊಡಬೇಕಂತಿಲ್ಲ, ನೀವು ಎಕ್ಸ್ಟ್ರಾ ಏನು ಲೈಸೆನ್ಸ್ ನಿಮಗೇನು ಬರ್ಡನ್ ಬರೋದಿಲ್ಲ, GST ಬರ್ಡನ್ ಬರೋದಿಲ್ಲ. ಸೊ ನಿಮಗೆ ಕೆಲಸಗಾರ ಅಗತ್ಯ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಅಗತ್ಯ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ಉದಾಹರಣೆ ನಾನು ಹೇಳೋದು, ಒಂದು 10 ಪೇಸ್ಟ್, 10 ಸೋಪ್, ಒಂದು 10 ಟೀ, 10 ಕಾಫಿ,
10 ಜೆಲ್ ಅಥವಾ ನಿಮಗೆ 10 ಮಸಾಜ್ ಆಯಿಲ್, ವಾಟ್ ಎವರ್ ಇಟ್ ಮೀ, ಟೋಟಲಿ 20,000 ಪ್ರಾಡಕ್ಟನ್ನು ಮನೆಯಲ್ಲಿ ಒಂದು ಶೋಕೇಸ್ ಇರ್ತದೆ, ಅಲ್ಲಿ ಇಟ್ಬಿಟ್ಟು. ಸೊ ನಿಮಗೆ ಈಗ ಹೇಗೆ ನಿಮಗೆ ಇದರಲ್ಲಿ ಇನ್ಕಮನ್ನು ಜನರೇಟ್ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಈಗ ನಿಮ್ಮ ಮನೆ ಸ್ಟಾರ್ಟ್ ಮಾಡಿದ್ರಿ, ಈಗ ನಿಮಗೆ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲ ಬೇಕಾದಷ್ಟು ಜನ ಇದ್ದಾರೆ. ಇವಾಗ ನಿಮಗೆ ಅವರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಕ್ಡೌನ್ ಇದೆ, ತುಂಬ ಮನೆಯಲ್ಲಿ ಏನು ಮಾಡೋದು ಅಂತ, ಇನ್ಕಮ್ ಯಾವ ರೀತಿ ಮಾಡೋದು ಅಂತ ಅವ್ರಿಗೆ ಗೊತ್ತಿರೋದೆ. ಸೊ ಈಗ ನೀವು 20,000 ಪ್ರಾಡಕ್ಟನ್ನು ನೀವು ಮೂವ್ಮೆಂಟ್ ಮಾಡಿದರೆ ಕಂಪನಿ ನಿಮಗೆ, ನಾನು ಹೇಳಿದ್ರೆ 20%, ಆವ್ರೇಜ್ 20% to 25%, ಅಂದರೆ ಅವರಿಗೆ 4,000ದಿಂದ 5,000ವರೆಗೆ ರೀಟೇಲ್ ಲಾಭ ಸಿಗ್ತದೆ. ಓಕೆ, ದಟ್ ಈಸ್ ದ ಫಸ್ಟ್ ಥಿಂಗ್, ರೀಟೇಲ್ ಲಾಭ ಸಿಗ್ತದೆ. ಅದರ ಜೊತೆಗೆ ಇನ್ನೊಂದು ಇನ್ಕಮನ್ನು ಅವ್ರು ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಕೂಡ IOCಯನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಎಷ್ಟು ಜನರಿಗೆ ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಅದೇ ನಾನು ಹೇಳ್ತೇನೆ, ನೀವೀಗ ನೀವಿಲ್ಲಿದ್ದೀರಿ, ಇಲ್ಲಿ ನೀವು 20,000 ಪ್ರಾಡಕ್ಟ್ಸನ್ನು ತೊಗೊಂಡ್ರಿ. ಸೊ ನೀವು ಇಂಟ್ರೊಡ್ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವೊಂದು ಮ್ಯಾಂಗ್ಳೂರಿನಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿ, ಇದು ಬ್ಯಾಂಗ್ಳೂರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಇದು ನೀವು ಹೈದರಾಬಾದ್ ಇಂಟ್ರೊಡ್ಯೂಸ್ ಮಾಡಿ, ಇದು ನೀವು ಹುಬ್ಳಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಇದು ಒಂದು ಉಡುಪಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ, ಇದು ಒಂದು ಭಟ್ಕಳದಲ್ಲಿ ಮಾಡಿ, ಇದು ಒಂದು ಡೆಲ್ಲಿಯಲ್ಲಿ ಮಾಡಿ, ಎಲ್ಲಿ ಬೇಕಾದ್ರೆ ಮಾಡೋದು. ಇದು ಒಂದು ತುಮಕೂರು ಮಾಡಿದ್ರೆ, ಇನ್ನೂ ಒಂದು ಇಂಟ್ರೊಡ್ಯೂಸ್ ಮಾಡಿದರೆ ಇದು ಚೆನ್ನೈ ಮಾಡಿ. ಒಂದು ಉದಾಹರಣೆ ಅಷ್ಟೆ, ಎಷ್ಟು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು, ಕಂಪನಿಗೆ ಲಿಮಿಟೆಡ್. ಸೊ ಕಂಪನಿ ಈಗ ನಿಮ್ಗೆ ಹೇಳ್ತದೆ, ಇಂಟ್ರೊಡ್ಯೂಸ್ ಮಾಡಿದ್ರೆ ಕೂಡಲೇ ನಿಮಗೆ ಆವಾಗ ಬರುವ ಇನ್ಕಮ್ ಎಲ್ಲ ಬರ್ತದೆ. ಫಸ್ಟ್ ನಾವು ಪ್ಲ್ಯಾನ್ ತೋರಿಸಿದ್ರೆ ಆ ಇನ್ಕಮ್, ರಿಟೇಲ್ ಇನ್ಕಮ್ ಪ್ಲಸ್ PV ನಿಮಗೆ ಜನರೇಟ್ ಆಗ್ತಾ ಹೋಗ್ತದೆ, ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅದರ ಒಟ್ಟಿಗೆ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಫಸ್ಟ್ ಲೆವೆಲಲ್ಲಿ ಕಂಪನಿ ನಿಮಗೆ 1,500 ಕೊಡ್ತಾರೆ ಡೈರೆಕ್ಟ್ ಆಗಿ ನಿಮಗೆ 10,000 PV ಆಗಿರ್ತದೆ. ಇದರ ಮೇಲೆ ಕಂಪನಿ ಡೈರೆಕ್ಟ್ ಆಗಿ 15% ಕೊಡ್ತದೆ. ಸೊ ಅಂದರೆ ಒಬ್ಬರಿಂದ ನಿಮಗೆ 1,500. ಉದಾಹರಣೆ 10 ಜನ ಮಾಡಿದ್ರಿ, ಎಷ್ಟಾಯ್ತು ನಿಮಗೆ? 15,000 ರೂಪಾಯಿ ಬಂತು. ಫಸ್ಟ್ ಲೆವೆಲಲ್ಲಿ 15,000 ರೂಪಾಯಿ. ಸೊ ಸೆಕೆಂಡ್ ಲೆವೆಲ್, ಈಗ ಇವರಿದಾರಲ್ಲ 10 ಮಾಡಿದಂತ ತಿಳ್ಕೊಳ್ಳಿ, ಅವರು ಸಹ ಹಾಗೆ 10 ಜನ ಮಾಡಿದ್ರು, ಎಷ್ಟಾಯ್ತು? 10 × 10 10 × 10 100 ಆಯ್ತು. ಸೊ 100 ಸೆಕೆಂಡ್ ಲೆವೆಲಲ್ಲಿ ಕಂಪನಿ ನಿಮಗೆ 10% ಕೊಡ್ತದೆ. ಸೊ 1,000 ರೂಪೀಸ್. ಸೊ ಇಂಟು ನಿಮಗೆ 1,000 ರೂಪೀಸ್ ಲೆಕ್ಕದಲ್ಲಿ ಕಂಪನಿ ಕೊಡ್ತದೆ. ಎಷ್ಟಾಯ್ತು ನಿಮಗೆ? 1,00,000 ರೂಪಾಯಿ. 10 100, ಒಬ್ಬರಿಂದ 1,000 ರೂಪಾಯಿ, 10% ಅಂದರೆ ನಿಮಗೆ 1,00,000 ಆಯಿತು. ಸೊ ನೆಕ್ಸ್ಟ್ ಲೆವೆಲಲ್ಲಿ ಏನಾಗ್ತದೆ? 500 ರೂಪಾಯಿ ಕೊಡ್ತದೆ ಕಂಪನಿ. ಎಷ್ಟಾಯಿತು? 1,000 ಜನ ಆಯಿತು. 100 × 10 1,000 ಜನ ಆಯಿತು. ಇಂಟು ನಿಮಗೆ 5% ಅಂದರೆ ನಿಮಗೆ 5,00,000 ರೂಪಾಯಿ ಬಂತು. ಓಕೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಿ ನೀವು. ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಈಗ ನಿಮಗೆ 100 × 10 1,000 ಆಗಿದೆ ನಿಮಗೆ. ಸೊ ಇಲ್ಲಿಂದ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಿ. ಓಕೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಿ. ಆವಾಗ ನಿಮಗೆ ಇನ್ನು 1,00,000 ಜನ ಆಗುತ್ತೆ. ಆವಾಗ ನಿಮ್ಗೆ ಇದು 50,00,000ಕ್ಕೆ ಹೋಗ್ಬಿಡ್ತದೆ. ಅಂದರೆ ಪ್ರತಿ ಒಂದು ಲೆವೆಲಲ್ಲಿ 500 ರೂಪಾಯಿ, ಹಾಗೆ 11 ಜನರೇಷನ್ವರೆಗೆ ಕೊಡ್ತದೆ, 11 ಜನರೇಷನ್. ಸೊ ಆ ರೀತಿ ಎಕ್ಸ್ಕ್ಲೂಸಿವ್ ಪ್ಲ್ಯಾನ್ ಇದೆ ಇದು. ಸೊ ಎಷ್ಟು ಬೇಕಾದರೂ ನೀವು ಮಾಡ್ಬೋದು. ಇನ್ ಕೇಸ್ ನೀವು ಇದರಲ್ಲಿ ಒಂದು ನಾನು ಹೇಳ್ತೀನಿ ನಿಮಗೆ, ನೀವು ಒಬ್ಬರನ್ನೇ ಮಾಡಿದಂತ, ಸೊ ಇಷ್ಟು ಜನ ಮಾಡ್ಲಿಕ್ಕೆ ಆಗಲಿಲ್ಲ, ನೀವು ಜಸ್ಟ್ ಒಂದೇ ಏಜೆನ್ಸಿ ಮಾಡಿದ್ರಿ, ಒಬ್ಬರಿಗೆ ಕೊಟ್ರಿ ನೀವು IOCಯನ್ನು, ಆವಾಗಲೂ ಕೂಡ ಕಂಪನಿ ನಿಮಗೆ ಇನ್ಕಮನ್ನು ಕೊಡ್ತದೆ. ಒಬ್ಬರನ್ನೇ ಜಾಯಿನ್ ಮಾಡಿದ್ರಿ ಅಂತ, ಏನೂ ಜಾಯಿನ್ ಮಾಡಲಿಲ್ಲ, ನಿಮ್ಗೆ ಓನ್ಲಿ ರಿಟೈಲಿಂಗ್ ಸಿಗ್ತದೆ, ಒಬ್ಬರನ್ನೇ ಜಾಯಿನ್ ಮಾಡಿದ್ರಿ. ಸೊ ಈಗ SN ಶೆಟ್ಟಿ ಅವ್ರನ್ನ ಜಾಯಿನ್ ಮಾಡಿ, ನೀವು ಜಾಯಿನ್ ಮಾಡಿದಂದರೆ ನಿಮಗೆ 1,500 ರೂಪಾಯಿ ಬಂತು ಇವರಿಂದ. ಬಟ್ ನನಗೆ ತುಂಬ ದೊಡ್ಡ ಡ್ರೀಮ್ ಇದೆ, ನಾನು 20 ಜನರನ್ನು ಸ್ಪಾನ್ಸರ್ ಮಾಡಬೇಕು. ಎಷ್ಟು? 20 ಜನರನ್ನು ಸ್ಪಾನ್ಸರ್ ಮಾಡ್ತೀನಿ. 20 ಜನ ಮಾಡಿದಾಗ ನಿಮಗೆ ನನಗೆ ಸಿಗ್ತದೆ 1,500, ಹಾಗೆ ನನಗೆ 30,000 ಸಿಗ್ತದೆ. ಸೊ ನಿಮಗೂ ಕೂಡ 20 ಜನರಿಗೆ ನಿಮಗೆ 1,000 ಹಾಗೆ ನಿಮಗೆ 20,000 ಸಿಗ್ತದೆ. ನಿಮಗೆ 20,000 ಸಿಗ್ತದೆ. ನೆಕ್ಸ್ಟ್ ಲೆವೆಲಲ್ಲಿ 20 × 20 400 ಮಾಡ್ತೀನಿ ನಾನು. 400 ನನಗೆ 1,000, ನನಗೆ 4 lakhs ಸಿಗ್ತದೆ. 4 lakhs ನಿಮ್ಗೆ ಎಷ್ಟು ಸಿಗ್ತದೆ? ಅದಕ್ಕೆ 500 ರೂಪಾಯಿ, ಹಾಗೆ 5 4 20 ನಿಮಗೆ 2,00,000 ರೂಪಾಯಿ, 2 lakhs ನಿಮಗೆ ಸಿಗ್ತದೆ. ಅಂದರೆ ಸಿಂಗಲ್ ಲೈನಲ್ಲಿ ಹೋದರೂ ಕೂಡ ನೀವು ಇನ್ಕಮನ್ನು ಮಾಡ್ಬೋದು.
ಸೊ ಇದೊಂದು ಅಸಂಪ್ಷನ್, ಇದೊಂದು ಎಕ್ಸಾಂಪಲ್ ಅಷ್ಟೇ. ನೀವು ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ಇದು ವರ್ಕ್ ಆಗ್ತಾ ಹೋಗ್ತದೆ. ಸೊ ವೆರಿ ಸಿಂಪಲ್ ಬಿಸ್ನೆಸ್. ನೀವೀಗ ಮನೆಯಲ್ಲೇ ಕುತ್ಕೊಂಡಿದ್ದೀರಿ, ಎಷ್ಟೋ ಜನ ಮನೆಯಲ್ಲಿ ಕುತ್ಕೊಂಡಿದ್ದಾರೆ. ನೀವು ಏನು ಮಾಡ್ಬೋದು ಅಂದರೆ ನೀವು ಕುತ್ಕೊಂಡು ಒಂದು ಲಿಸ್ಟ್ ಮಾಡ್ಬೋದು ಅಷ್ಟೇ. ನೀವೇನು ಮಾಡಬೇಕಾಗಿಲ್ಲ, ಒಂದು ಲಿಸ್ಟ್ ಮಾಡಿ, ನೀವು ಒಂದು ಲಿಸ್ಟ್ ಮಾಡಿಬಿಡಿ. ಲಿಸ್ಟ್ ಮಾಡಿ ಅದರಲ್ಲಿ ಬರೀರಿ, ಹೆಸರು, ಊರು ಹೆಸರು ಎಲ್ಲ, ಫೋನ್ ನಂಬರ್ ಕುತ್ಕೊಂಡು ಬರೀರಿ. ಗಂಡ ಹೆಂಡತಿ ಮದುವೆ ಆಗಿದ್ರೆ ಇಬ್ಬರದು ಬರೀರಿ. ಒಂದು 100 ಜನ ಬರೀರಿ, ಪಟ್ಟಿ ಮಾಡಿ. ಈ 100 ಜನರಿಗೆ ನೀವು ಹೇಳಿ ಮನೆಯಲ್ಲೇ ಕುತ್ಕೊಂಡು ಏನಾದರೂ ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕಾ ಅಂತ ಕೇಳಿ. ಹೌದು ಹೇಳ್ತಾರೆ. ಸೊ ಈಗ ಹೇಗೆ ಮಾಡೋದಂತ ಕೇಳ್ತಾರೆ. ಸೊ ಇವಾಗ ನೀವು ನಮ್ಮ ಹತ್ರ ದಿನ ನೀವೇನು ಗ್ರೋಸರಿ ಹೋಗಿ ಬೆಳಗ್ಗೆ ತೊಗೊಳ್ತಿದ್ದಲ್ಲ, ಅದನ್ನು ಚೇಂಜ್ ಮಾಡಬೇಕಷ್ಟೇ, ಬೇರೆ ಏನಿಲ್ಲ ಅಂತ ಹೇಳಿಬಿಡಿ. ಓಕೆ, ಅಷ್ಟೇ ಹೇಳಿ ಸ್ಟಾರ್ಟಿಂಗಲ್ಲಿ. ಮತ್ತು ಅದೇನು ಜಾಸ್ತಿ ಹೇಳಲಿಕ್ಕೆ ಇಲ್ಲ. ಸೊ ನೀವು ಒಂದು ಕೆಲಸ ಮಾಡಬೇಕು, ಈ ವಿಡಿಯೋವನ್ನು ಅವರಿಗೆ ಕಳಿಸ್ಕೊಡ್ಬೇಕಷ್ಟೇ. ನಾನೀಗ ಮಾತಾಡಿದನಲ್ಲ, ಈ ವಿಡಿಯೋ ಅವರಿಗೆ ಕೊಡಿ, ಅವರು ಅದನ್ನು ನೋಡ್ತಾರೆ. ಆವಾಗ ಅವರಿಗೆ ಗೊತ್ತಾಗ್ತದೆ, ಈ ಬಿಸ್ನೆಸ್ ಬಗ್ಗೆ ಎಲ್ಲ ಗೊತ್ತಾಗ್ತದೆ ಅವರಿಗೆ. ಹಾಗಾಗಿ ಈ ಲಿಸ್ಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಅವರಿಗೆ ಕಾಲ್ ಮಾಡಬೇಕು. ದಿನಕ್ಕೆ ಒಂದು 10 ಜನರಿಗೆ ಕಾಲ್ ಮಾಡಿ, ಡೈಲಿ ಒಂದು 10 ಜನರಿಗೆ ಕಾಲ್ ಮಾಡಿ. ಸೊ ಕೇಳಿ ನೋಡಿ, ಇದರಲ್ಲಿ ಕೆಲವರು ಅದು ಇದು ಹೇಗೋ ಏನೋ ಹೇಳ್ತಾರೆ, ರೀಸನ್ ಎಲ್ಲ ಹೇಳ್ತಾರೆ. ನಿಮ್ಗೆ ಅಟ್ಲೀಸ್ಟ್ 10ರಲ್ಲಿ 3 ಜನ ನಿಮಗೆ ಓಕೆ ಹೇಳ್ತಾರೆ, ನೋಡಿ, ಬೇಕಾದ್ರೆ ಟ್ರೈ ಮಾಡ್ತಾರೆ ನೋಡಿ. ಸೊ ಹಾಗಾದ್ರೆ ನೀವೇನು ಮಾಡಬೇಕು, ಇವರಿಗೆ ಯಾರೆಲ್ಲ ಓಕೆ ಹೇಳಿದ್ದಾರೆ ಅವರಿಗೆ ಈ ವಿಡಿಯೋ ಈಗ ನಾನು ಮಾಡಿದಲ್ಲ, ಈ ವಿಡಿಯೋ ನಿಮ್ಮ ಹತ್ರ ಇದೆಯಲ್ಲ, ಇದನ್ನು ಅವರಿಗೆ ಕಳಿಸ್ಕೊಡಿ. ಅಥವಾ ಯೂಟ್ಯೂಬ್ ಲಿಂಕಲ್ಲಿ ಇರ್ತದೆ, ಆ ಯೂಟ್ಯೂಬ್ ಲಿಂಕನ್ನು ಅವರಿಗೆ ಕಳಿಸಿದ್ರೆ ಆಯ್ತು. ಸೊ ಅವ್ರು ನೋಡ್ತಾರೆ. ಸೊ ಅವ್ರಿಗೆ ಗೊತ್ತಾದ ಎಸ್ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ ಅಥವಾ ನಿಮಗೆ ಕಂಪನಿ ಆಫೀಸ್ ಅಥವಾ ಕಂಪನಿ ಆನ್ಲೈನಲ್ಲಿದೆ, ಅಥವಾ ಯಾರೂ ಸಿಗಲಿಲ್ಲ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆಲ್ಸೋ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಅದರ ಬಗ್ಗೆ ನಾವು ಡೀಟೇಲ್ಸ್ ಇನ್ನೂ ಕೊಡಲಿಕ್ಕಿದ್ದೀವಿ. ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್. ಯಾಕೆಂದರೆ ನಾವು ಇದನ್ನು ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ನಮ್ಮ ಟೀಮಲ್ಲಿ ಸುಮಾರು ಈಗ 53,000 ಜನ ಇದ್ದಾರೆ. ಹಾಗಾಗಿ ನಾನು ಹೇಳಿದ್ದು 20 years ಎಕ್ಸ್ಪೀರಿಯನ್ಸ್ ನಮಗಿದೆ. ನಿಮ್ಮ ಏನು ಡೌಟ್ ಇದ್ದರೆ ಕ್ಲಿಯರ್ ಮಾಡಲಿಕ್ಕೆ ನಾವಿದ್ದೀವಿ ನಿಮ್ಮ ಜೊತೆಗೆ. ಸೊ ಅದನ್ನು ಜಸ್ಟ್ ನೀವು ಕಾಲ್ ಮಾಡಿ 1 by 1. ಈಗ ನೋಡಿ, 100 ಜನ ಕಾಲ್ ಮಾಡೋದ್ರೊಳಗಡೆ 10ಕ್ಕೆ 3 ಆದರೆ ನಿಮ್ಗೊಂದು 30 ಜನ ಜಾಯ್ನ್ ಆಗ್ತಾರೆ. ಎಷ್ಟು? 30 ಜನ ಜಾಯ್ನ್ ಆದ್ರು. 30 ಜನಕ್ಕೆ ನಿಮ್ಗೆ 1,500 ರೂಪಾಯಿ. ಹಾಗೆ ನಿಮ್ದು ಎಷ್ಟಾಯ್ತು? ನಿಮಗೆ 30,000 ಬಂದ್ಬಿಡ್ತು. ನೀವು ಹಾಕಿದ ಬರೀ 20,000 ಪ್ರಾಡಕ್ಟ್, ನಿಮಗೆ 30,000 ಬಂದ್ಬಿಡ್ತು. ಸೊ ಆರೋಗ್ಯಕ್ಕೋಸ್ಕರ DXN ಪ್ರಾಡಕ್ಟನ್ನು ತಿನ್ನಿ, ಚೆನ್ನಾಗಿ ಗಟ್ಟಿಯಾಗಿ ಇಮ್ಯುನಿಟಿನ ಜಾಸ್ತಿ ಮಾಡುವ ಎಲ್ಲ ಪ್ರಾಡಕ್ಟ್ಗಳು ಇಮ್ಯುನಿಟಿ ಜಾಸ್ತಿ ಮಾಡ್ತದೆ. ನೀವು ಹಣ ಇದು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಣದಿಂದ ಮನಿ ಕ್ಯಾನ್ ಡೂ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಾಟ್ ಯು ಕ್ಯಾನ್ ಡೂ ಈಸ್, ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವೀಗ ಇಮ್ಯುನಿಟಿನ ರೈಸ್ ಮಾಡ್ಕೋಬೋದು, ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಕೋಬೋದು. ಇಮ್ಯುನಿಟಿನ ಸ್ಟ್ರಾಂಗ್ ಮಾಡಿದರೆ ಆಟೋಮೆಟಿಕ್ಕು ನೀವು ಬದುಕ್ಬೋದು ಆರಾಮಾಗಿ, ಏನು ಹೆಡೇಕ್ ಇಲ್ಲದೆ. ಇನ್ ಕೇಸ್ ಏನು ಬಂದರೂ ಕೂಡ ಇಮ್ಯುನಿಟಿ ಸ್ಟ್ರಾಂಗ್ ಇರ್ತದೆ, ಹೊರಗೆ ಹಾಕ್ಬಿಡ್ತಾರೆ. ಸೊ ಹಾಗಾಗಿ DXN ಪ್ರಾಡಕ್ಟ್ ಇಮ್ಯುನಿಟಿ ಮೇಲೆ ವರ್ಕ್ ಆಗ್ತದೆ. ಸೊ ಈ ಬಿಸ್ನೆಸ್ ಮಾಡ್ತಾ ಹೋದಾಗ ನಿಮಗೆ ಸೈಡ್ ಇನ್ಕಮನ್ನು ಸಹ ನೀವು ಮಾಡ್ಬೋದು. ಯಾರಿಗೊಂದು ಅವರಿಗೆ ಆರೋಗ್ಯ ಕೊಟ್ಟು ನೀವು ಇನ್ಕಮನ್ನು ಮಾಡ್ಬೋದು. ಸೊ ಅದರಿಂದ ಈ ಆ್ಯಾವ್ರೇಜ್ ಪ್ರಕಾರ ಇದು ವರ್ಕ್ ಆಗ್ತದೆ. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ನೀವು ಅದನ್ನು ಫಸ್ಟ್ 4 ಸಲ ಕೇಳಿ. ಮತ್ತು ನಿಮಗೆ ಇದು ಸೈಟ್ ಹೇಳ್ತೀನಿ, ನೀವು ಸೈಟಲ್ಲಿ ಹೋಗ್ಬೋದು, www.dxnindia.in ಅಥವಾ dxn2u.com ಅಲ್ಲಿ ಹೋದರೆ ನಿಮಗೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗ್ತದೆ. ಗೂಗಲ್ ಸರ್ಚಲ್ಲಿ ಹೋದರೆ ನಿಮಗೆ DXN ಪ್ರಾಡಕ್ಟ್ಸ್ ಅಂತ ಹಾಕಿ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತದೆ. ಅಂದರೆ DXN ಮಾರ್ಕೆಟಿಂಗ್ ಪ್ಲ್ಯಾನ್ ಹಾಕಿದರೆ ಮಾರ್ಕೆಟಿಂಗ್ ಪ್ಲ್ಯಾನ್ ಇನ್ಫಾರ್ಮೇಷನ್ ಸಿಗ್ತದೆ. ಕನ್ನಡ ಬೇಕಿದ್ರೆ ಕನ್ನಡ ಹಾಕಿ, ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್, ಹಿಂದಿ ಬೇಕಾದರೆ ಹಿಂದಿ, ಎಲ್ಲ ನಿಮಗೆ ಅವೈಲಬಿಲಿಟಿ ಇರ್ತದೆ. ಸೊ DXN ವರ್ಲ್ಡ್ ವೈಡ್ ಇನ್ಫಾರ್ಮೇಷನ್ ನಿಮಗೆ ಈ ಸೈಟಲ್ಲಿ ಬೇಕಾದಷ್ಟು ಇನ್ಫಾರ್ಮೇಷನ್ ಇದೆ. DXN ಇಸ್ ಎ ಲೀಗಲ್ ಕಂಪನಿ, ಎಥಿಕಲ್ ಕಂಪನಿ, ಮಾರಲ್ ಕಂಪನಿ. DXN ಆಲ್ರೆಡಿ ನಿಮಗೆ ಇಂಡಿಯಾದಲ್ಲಿ ಸುಮಾರು ನಿಮಗೆ 6 ಕಡೆ ಫ್ಯಾಕ್ಟ್ರಿ ಇದೆ. ಓನ್ ಫ್ಯಾಕ್ಟ್ರಿ ಪಾಂಡಿಚೇರಿ ಫ್ಯಾಕ್ಟ್ರಿ, ಇನ್ನೊಂದು ಈಗ ಆಲ್ರೆಡಿ 250 crores ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ತೆಲಂಗಾಣ ಸಿದ್ದಿಪೇಟೆಯಲ್ಲಿ. ಸೊ ಅದೇನು ಈಗ ನೆಕ್ಸ್ಟ್ 1 or 2 monthsಲ್ಲಿ ಅದು ಓಪನ್ ಆಗಲಿಕ್ಕೆ. ಸೊ ಇಲ್ಲಿಂದ ವೆರಿ ಬಿಗ್ ಫ್ಯಾಕ್ಟ್ರಿ. ಸೊ ಇಲ್ಲಿಂದ ಬೇರೆ ಎಲ್ಲ ದೇಶಕ್ಕೆ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಹಾಗೆ DXN ಇಸ್ ಒನ್ ಆಫ್ ದ ಬೆಸ್ಟ್ ಕಂಪನಿ ಇದೆ. ಪ್ರಾಡಕ್ಟ್ ನಂಬರ್ 1 ಇದೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಏನು ಟೆನ್ಷನ್ ಇದೆ, ಏನು ಪ್ರಾಬ್ಲಮ್ ಇದೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳಿಕ್ಕಾಗ್ತದೆ. ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಇದರಲ್ಲಿ ಸಿಗ್ತದೆ. ನಿಮಗೇನಾದರೂ ಡೌಟ್ ಇದ್ದರೆ ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅದು ಯಾರು ಸಿಗಲಿಲ್ಲ ಅಂತ ಹೇಳಿದ್ರೆ 9448121291 ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. 9448121291 ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ನಾವು ಕೊಡಲಿಕ್ಕಿದ್ದೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು.